ರೀತಿ ಹೇಗೆ ದೇವರ ಆತ್ಮ ನಡೆಸ್ತಾರೋ ಅಲ್ಲಿವರೆಗೂ ನಾನು ನಡೆಸ್ಲಿಕ್ಕೆ ಇಷ್ಟಪಡ್ತೇನೆ. 5 ನಿಮಿಷ ಆದರೂ ಆಗ್ಬೋದು, 10 ನಿಮಿಷ ಆದರೂ ಆಗ್ಬೋದು, 3 ಅವರ್ ಬೇಕಾದರೂ ಆಗ್ಬೋದು. ದೇವರ ಆತ್ಮ ಎಲ್ಲಿವರೆಗೂ ನಡೆಸ್ತಾರೋ ಅಲ್ಲಿವರೆಗೂ ನಾನು ನಡೆಸಲಿಕ್ಕೆ ಬದ್ಧನಾಗಿದ್ದೇನೆ. ಯಾಕಂದರೆ ಈ ಕಂಟ್ರೋಲ್ ನನ್ನ ಕೈಯಲ್ಲಿಲ್ಲ, ನನ್ನ ಕಂಟ್ರೋಲ್ ದೇವರ ಕೈಯಲ್ಲಿದೆ. ಅವರೇ ಎಲ್ಲಿವರೆಗೂ ನಡೆಸ್ಬೇಕು ಅಲ್ಲಿವರೆಗೂ ನಡೆಸಬೇಕು. ಸ್ತೋತ್ರ. ಸರಿ, ದೇವರು ಕೊಟ್ಟಿರುವಂಥ ವಚನವನ್ನು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದ್ಕೊಂಡ್ಬನ್ರಿ. 12ರಿಂದ 17 ವಾಕ್ಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 12ನೇ ವಾಕ್ಯದಿಂದ. ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದಲೂ. 12ನೇ ವಾಕ್ಯದಿಂದ 54:12. ನಿನ್ನ ಬಾಗಿಲುಗಳನ್ನು ಪದ್ಮರಾಗದಿಂದಲೂ, ನಿನ್ನ ಶಿಖರಗಳನ್ನು, ಅಲ್ಲಿಂದ ಓದಮ್ಮ, ನಿನ್ನ ಶಿಖರಗಳನ್ನು ಮಾಣಿಕೆಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ರತ್ನಗಳಿಂದ ನಿರ್ಮಿಸುವೆನು. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಧರ್ಮವೇ ನಿನಗೆ ಆಧಾರ. ಧರ್ಮವೇ ನಿನಗೆ ಆಧಾರ. ನೀನು ಹಿಂಸೆಗೆ ದೂರವಾಗಿರುವಿ. ನೀನು ಹಿಂಸೆಗಳಿಗೆ ದೂರವಾಗಿರುವಿ. ನಿನಗೆ ಹೆದರಿಕೆ ಇರುವುದಿಲ್ಲ. ನಿನಗೆ ಭಯನೇ ಇರೋದಿಲ್ಲ. ನಾಶನವು ದೂರವಾಗಿರುವುದು. ನಾಶನವು ದೂರವಾಗಿರುವುದು. ನಿನ್ನ ಹತ್ತಿರಕ್ಕೆ ಬಾರದು. ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದ್ರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಕೇಳು, ಕೆಂಡವನ್ನು ಊದುತ್ತಾ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನುಂಟು ಮಾಡುವ, ಉಪಯುಕ್ತ ಆಯುಧಗಳನ್ನುಂಟು ಮಾಡುವ ಕಮ್ಮಾರನನ್ನು ಸೃಷ್ಟಿಸಿದವನು ನಾನೇ. ಹಾಳು ಮಾಡುವ ಕೆಡುಕನನ್ನು ನಿರ್ಮಿಸಿದವನು ನಾನೇ. ನಾನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಕೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಹಲ್ಲೆಲೂಯಾ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು. ಆಮೆನ್. ನಾನು ದಯಪಾಲಿಸುವ ಧರ್ಮಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಸಾಕು. ಹಲ್ಲೆಲೂಯಾ. ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ರಿ. ಕರ್ತನ ಏನ್ ಮಾತಾಡಬೇಕು, ಹೇಗೆ ನಡೆಸಬೇಕು ಅನ್ಕೊಂಡಿದಾರೋ ಯೇಸುವಿನ ನಾಮದಲ್ಲಿ ಹಾಗೆ ನಡೆಸಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ವಾಕ್ಯ ಬೀಳ್ತದೆ ನೋಡ್ರಿ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದ್ರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ಅವನಿಗೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಹಲ್ಲೆಲೂಯಾ. ದೇವರ ಸಮೀಪದಲ್ಲಿರುವಂಥ ಭಕ್ತನಿಗೆ, ದೇವರ ಹತ್ತಿರ ಇರುವ ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇರುವಂಥ ಮಾತು ಇದೋ, ನಿನ್ನ ಮೇಲೆ ವ್ಯಾಜ್ಯ ಮಾಡುವುದಕ್ಕಾಗಿ ಬರುವಂಥ ಮನುಷ್ಯನಾಗಿರಲಿ, ಎಂಥ ಶಕ್ತಿಗಳಾಗಿರಲಿ, ಎಂಥ ಆಯುಧಗಳಾಗಲಿ, ಅದು ನಿನಗೆ ಜಯಿಸ್ಲಿಕ್ಕೆ, ಅವು ನಿನ್ನನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಅವುಗಳನ್ನು ನೀನು ಜಯಿಸ್ತೀಯಾ. ಹಲ್ಲೆಲೂಯಾ. ಅವುಗಳನ್ನು ನೀನು ಜಯಿಸ್ತೀಯ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುವರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಹಲ್ಲೆಲೂಯಾ. ಹಿಂಗೆಲ್ಲ ದೇವರು ಹೇಳ್ಕೊಂಡು ಬಂದ್ಬಿಟ್ಟು 17ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಿನಗೆ ಎದುರಾಗಿ, ನಿನಗೆ ನೇರವಾಗಿ, ನಿನಗೆ ಡೈರೆಕ್ಟ್ ಆಗಿ ಕಲ್ಪಿಸಿದಂತ ಅಥವಾ ಹೊರಡಿಸಿದಂತ ಯಾವ ಆಯುಧವಾಗಲಿ ಅದು ನಿನಗೆ ಫಲಿಸಲ್ಲ. ನಿನಗೆ ಎದುರಾಗಿ, ನಿನಗೆ ವಿರೋಧವಾಗಿ, ನಿನ್ನ ಭವಿಷ್ಯತ್ತಿಗಾಗಿರ್ಬೋದು, ನಿನ್ನ ಆತ್ಮಿಕತೆಗಾಗಿರ್ಬೋದು, ನಿನ್ನ ಕುಟುಂಬಕ್ಕಾಗಿರ್ಬೋದು, ನಿನ್ನ ಮಕ್ಕಳಿಗಾಗಿರ್ಬೋದು, ನಿನ್ನ ವ್ಯಾಪಾರಕ್ಕಾಗಿರ್ಬೋದು, ನಿನ್ನ ಕೆಲಸ ಕಾರ್ಯಗಳಿಗಾಗಿರ್ಬೋದು, ನಿನ್ನ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಲ್ಲಾಗಿರ್ಬೋದು, ಒಳ್ಳೆ ಪದವಿಗಳ ವಿಷಯಗಳಲ್ಲಾಗಿರ್ಬೋದು, ನಿನಗೆ ವಿರೋಧವಾಗಿ ಎಂಥ ವಿಷಯಗಳಿಗಾಗಿ ಕಲ್ಪಿಸುವಂಥ ಶತ್ರುವಿನ ಯಾವುದೇ ಆಯುಧ ಅವನಿಂದ ಬಂದರೂ ಕೂಡ ಅದು ನಿನಗೆ ಫಲಿಸಲ್ಲ.
ಅದು ನಿನಗೆ ನಡಿಯಲ್ಲ, ಅದು ನಿನ್ನನ್ನು ಮುಟ್ಟಲ್ಲ. ಅದು ನಿನ್ನ ಹತ್ರ ಬಂದರೂ ಕೂಡ ಅದು ನಾಶವಾಗಿ ಹೋಗುತ್ತೆ. ಅದು ನಿನ್ನ ಹತ್ರ ಬಂದರೂ ಕೂಡ ನಿನಗೆ ಒಂದು ಯುದ್ಧ ನಡೆಯುತ್ತೆ. ಅದು ನಿನ್ನ ಹತ್ರ ಬಂದರೂ ಕೂಡ ನಿನಗೂ ಅದಕ್ಕೂ ಒಂದು ವ್ಯಾಜ್ಯ ಆಗುತ್ತೆ, ಒಂದು ಜಗಳ ನಡೆಯುತ್ತೆ, ಒಂದು ಯುದ್ಧ ನಡೆಯುತ್ತೆ. ಆದ್ರೆ ಅವು ನಿನ್ನ ನಿಮಿತ್ತ ಕೆಡವಲ್ಪಡ್ತದೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆ ಒದಗಿಸ್ತಾ ಇದ್ದಾನೆ. ಅವುಗಳು ನಿನ್ನ ಹತ್ರ, ಅವುಗಳು ನಿನ್ನ ಸಂಗಡ ಯುದ್ಧ ಮಾಡಕ್ಕೆ, ಅವುಗಳು ಜಗಳ ಮಾಡಕ್ಕೆ, ವ್ಯಾಜ್ಯವಾಡ್ಲಿಕ್ಕೆ ಬಂದ್ರು ಕೂಡ ನೀನೇನು ಮಾಡ್ತೀಯ, ಅವುಗಳನ್ನ ನೀನು ಕೆಡವಿ ಹಾಕ್ತೀಯ. ಯಾಕೆ ಅಂದ್ರೆ ಆ ಆಯುಧವನ್ನ ಕಳಿಸಿದವನಿಗಿಂತಲೂ ನಿನ್ನ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನೆ. ಅಲಲೂಯ. ಆ ಆಯುಧಗಳನ್ನು ಕಳಿಸಿದವನು, ಆ ಆಯುಧಗಳನ್ನು ನಿನಗೆ ವಿರೋಧವಾಗಿ, ನಿನಗೆ ನೇರವಾಗಿ ಕಳಿಸಿದವನಿದಾನಲ್ಲ, ಅವನುಗಳಿಗಿಂತಲೂ ನಿನ್ನನ್ನು ಕರೆದಿರುವಂತ ಒಬ್ಬ ದೇವರಿದಾನಲ್ಲ, ನಿನ್ನ ಆರಿಸಿಕೊಂಡಿರುವಂತ ದೇವರಿದಾನಲ್ಲ, ನಿನ್ನನ್ನ ಅವನ ರಕ್ತ ಕೋಟೆಯ ಒಳಗಡಿಟ್ಟವನಲ್ಲ, ಅವನು ನಿನ್ನ ದೇವರು ದೊಡ್ಡವನು. ರಾಪದಾಡಗದಬ. ಅಲ್ಲೋ, ಶತ್ರು ನಿನಗಾಗಿ ಬೆರಿ ಆಯುಧಗಳನ್ನು ಕಳಿಸ್ತಾನಷ್ಟೇ. ಶತ್ರು ನಿನಗೆ ವಿರೋಧವಾಗಿ ಏನಾದ್ರೂ ಮಾಡ್ಬೇಕಾದ್ರೆ ಜಸ್ಟ್ ಬೆರಿ ಆಯುಧಗಳು ಕಳಿಸ್ತಾನಷ್ಟೇ. ಆದರೆ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಬೀಳ್ತದೆ, ಆ ನಿನ್ನ ಶತ್ರುವನ್ನ ನನ್ನ ದೇವರು ಆಲ್ರೆಡಿ ಕಲ್ವಾರಿಯ ಶಿಲುಬೆಯಲ್ಲಿ ಅವನನ್ನ ನಿರಾಯುಧನಾಗಿ ಮಾಡಿದಾರ. ನಾವು ಓದಿದಂತ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 54ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಹೇಳ್ತದೆ, ಶತ್ರು ವೈರಿ ನಿನಗೆ ಎದುರಾಗಿ ಕಲ್ಪಿಸಿದ ಆಯುಧವು ಅದು ನಿನ್ನನ್ನು ಜಯಿಸಲ್ಲ, ಅದು ನಿನಗೆ ಫಲಿಸಲ್ಲ ಅಂತ. ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ, ನಾನು ಆ ಶತ್ರುವನ್ನು ಜಯಿಸಿದ್ದೇನೆ. ಆ ಶತ್ರು ಯಾವ ಶತ್ರು? ಕತ್ತಲೆಯ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ ನಿನ್ನ ದಿಕ್ಕನ್ನು ತಪ್ಪಿಸುವಂತ ಶತ್ರು. ದೇವರು ಉಪದೇಶಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೆಸುವಾಗ ಆ ಮಾರ್ಗ ದಿಕ್ಕನ್ನು ತಪ್ಪಿಸುವಂತ ಶತ್ರು, ಪಾಪದ ಕಾರ್ಗತ್ತಲೆ ಹೇಳ್ಕೊಂಡು ಹೋಗುವಂತ ಶತ್ರು, ನಿನ್ನನ್ನು ನರಕಕ್ಕೆ ಕೊಂಡೋಗಬೇಕಂತೇಳಿ ಪತ್ರಗಳನ್ನು ಬರೆದಿದ್ದಂತ ಶತ್ರು. ಆ ಶತ್ರುವನ್ನ ನನ್ನ ದೇವರ ಕಲ್ವಾರಿಯ ಶಿಲುಬೆಯಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಅವನನ್ನ ನಿರಾಯುಧನಾಗಿ ಮಾಡಿದಾರಂತೆ. ಅಂದ್ರೆ ಆವಾಗ ಅವನ ಹತ್ರ ಆಯುಧಗಳಿತ್ತು. ಬಟ್ ನೀನ್ ಯಾವಾಗ ಯೇಸುವಿನ ಮಗುವಾಗಿ ಮಾರ್ಪಟ್ಟು, ಯಾವಾಗ ಯೇಸು ನಿನಗೆ ತಂದೆಯಾಗಿ ಮಾರ್ಪಟ್ರು, ದೇವರ ವಾಕ್ಯ ಹೇಳ್ತದೆ, ಆ ಶತ್ರುವನ್ನ ನಾನು ನಿನ್ನ ವಿಷಯಗಳಲ್ಲಿ ಅವನನ್ನ ನಿರಾಯುಧನಾಗಿ ಮಾಡಿದ್ದೇನೆ. ಹೋ ರಾಬಾದಡಗದಬ. ಜೀಸಸ್. ದೇವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಅರ್ಥದಲ್ಲಿ, ನಿನ್ನ ಶತ್ರುವನ್ನ ನಾನು ಬೆತ್ತಲೆ ಮಾಡಿದ್ದೇನೆ. ಇನ್ನೊಂದು ಪದದಲ್ಲಿ ಹೇಳಬೇಕಾದ್ರೆ, ನಿರಾಯುಧದ ಇನ್ನೊಂದು ಪದ ಅರ್ಥದಲ್ಲಿ ಹೇಳಬೇಕಾದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಶತ್ರುವನ್ನ ನಾನು ಆಲ್ರೆಡಿ ಅವನನ್ನ ಬೆತ್ತಲೆ ಮಾಡಿದ್ದಾನೆ. ಹಲ್ಲೆಲೂಯಾ. ನಾನು ಅವನನ್ನ ಪೂರ್ತಿ ಬೆತ್ತಲೆ ಮಾಡಿದ್ದೀನಿ. ಅವನ ಹತ್ರ ಯಾವ ಆಯುಧ ಇಲ್ಲದೆ ಇರುವ ಹಾಗೆ ಬೆತ್ತಲೆ ಮಾಡಿದ್ದೀನಿ.
ಈಗ ನಾನು ಅವನನ್ನ ನಿರಾಯುಧನಾಗಿ ಮಾಡಿ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಅಥವಾ ಎಫೆಸದವರಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ಕೆಳಗಡೆ ಹೇಳ್ಕೊಂಡು ಬರ್ತದೆ, ದೇವರ ಸರ್ವಾಧಿಕಾರಗಳನ್ನು ಧರಿಸಿಕೊಳ್ಳ್ರಿ ಅಂತೇಳಿ. ಅಲ್ಲೇಲೂಯ್ಯ. ದೇವರು ಹೇಳ್ತಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ಯಾಕಂದ್ರೆ ಒಂದು ಟೈಮ್ನಲ್ಲಿ ನಮಗೆ ಶತ್ರುವಿನ ಮೇಲೆ ಹೋರಾಡುವುದಕ್ಕೆ ಸರಿಯಾದ ಆಯುಧ ಇರಲಿಲ್ಲ. ಅದಕ್ಕೆ ಶತ್ರು ಹತ್ರ ಆಯುಧ ಇತ್ತು. ಶತ್ರು ಏನು ಮಾಡ್ತಾ ಇದ್ದ, ನಮ್ಮ ಮೇಲೆ ಆಯುಧಗಳನ್ನ ಅವನು ನಮಗೆ ನೇರವಾಗಿ ಬೀಸ್ತಾ ಇದ್ದ. ಅದಕ್ಕೆ ಅದು ಬಂದರೂ ಕೂಡ ಅದರ ನಡುವೆ ಯಾರು ದೇವರ ಮಕ್ಕಳಾಗಿ ದೇವರ ಹತ್ರ ಇದ್ರು ಅದು ಅವರಿಗೆ ಫಲಿಸ್ತಾ ಇರಲಿಲ್ಲ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಶತ್ರುವಿಗೆ ಅವಾಗ ಅವನ ಕೈಯಲ್ಲಿ ಆಯುಧ ಸಿಗ್ತಾ ಇತ್ತು ನಮ್ಮ ಮೇಲೆ ಹಾಕ್ಲಿಕ್ಕೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ಮಾಡ್ಬಿಟ್ರೆ ಗೊತ್ತಾ, ಆ ಆಯುಧ ಇದ್ರ ತಾನೇ ನೀನು ಎಸಿತೀಯ, ಆ ಆಯುಧ ಇದ್ರ ತಾನೇ ನೀನು ಗುರಿ ಇಡ್ತೀಯ. ಅದಕ್ಕೆ ದೇವರೇನು ಮಾಡಿದ್ರು, ಅವನನ್ನ ಕಲ್ವಾರಿ ಶಿಲುಬೆಯಲ್ಲಿ ನಿರಾಯುಧನಾಗಿ ಮಾಡಿದ್ರು. ಅವನ ನಿರಾಯುಧನಾಗಿ ಮಾಡಿ ಎಫೆಸ ಪತ್ರಿಕೆಯಲ್ಲಿ ವಾಕ್ಯ ಬೀಳ್ತದೆ, ದೇವರು ಹೇಳ್ತಾರೆ, ನಾನು ನಿನಗೆ ಸರ್ವ ಆಯುಧಗಳನ್ನು ಕೊಟ್ಟಿದ್ದೇನೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ದೇವರು ಅವನ ನಿರಾಯುಧನಾಗಿ ಮಾಡಿದ್ರು. ಮಾಡಿದ ಆ ಕ್ಷಣವೇ ದೇವರು ಎಫೆಸದಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ಇದು ನೀವು ದೇವರ ಸರ್ವಾಯುಧಗಳನ್ನ ಧರಿಸ್ಕೊಳ್ರಿ, ಹಾಕೊಳ್ರಿ, ನಾನು ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಯಾವ ಆಯುಧ? ಎಲ್ಲ ಆಯುಧ ಧರಿಸ್ಕೊಂಡ್ಬಿಡ್ರಿ. ಯಾವುದಕ್ಕೆ ಯಾವೇಟ್ ಹೊಡಿಬೇಕೋ, ಆನೆಗೊಡೆಗೆ ಬೇರೆ ಆಯುಧ, ಕರಡಿಗೊಡೆಗೆ ಬೇರೆ ಆಯುಧ, ಹಾವುಗಳನ್ನ ಹೊಡೆಯಕ್ಕೆ ಬೇರೆ ಆಯುಧ, ಚಿರತೆಗಳನ್ನು ಹೊಡೆಯುವುದಕ್ಕೆ ಬೇರೆ ಆಯುಧ, ಒಂದೊಂದೊಂದೊಂದು ಪಕ್ಷಿ ಒಂದೊಂದೊಂದು ಪ್ರಾಣಿಗಳನ್ನು ಹೊಡಿಲಿಕ್ಕೆ ಬೇರೆ ಬೇರೆ ಆಯುಧ. ಅದೇ ತರಹ ದೇವರು ಹೇಳ್ತಾರೆ, ನಾನು ನಿಮಗೆ ಸರ್ವ ಆಯುಧಗಳನ್ನು ಕೊಟ್ಟಿದ್ದೀನಿ. ಕೇಳಿಸ್ಕೊಳ್ರಿ, ದೇವರು ಹೇಳ್ತಾರೆ, ನಾನು ನಿಮಗೆ ಸರ್ವಾಯುಧಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಎದುರಿಗೆ ಯಾವುದೆಲ್ಲ ಹೋರಾಟಗಳು ಬರ್ತದೋ, ಯಾವುದೆಲ್ಲ ತಡೆಗಳು ಬರ್ತದೋ, ಯಾವುದೆಲ್ಲ ನಿಮಗೆ ಹೋರಾಟಗಳು ಬಂದು ದಿಕ್ಕಟ್ಟಾಗಿ ನಿಮ್ಮ ಮೇಲೆ ಅಲೆಗಳಾಗಿ ಬರ್ತದೋ, ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ಹೋರಾಟ ಯಾವ ವಿಧಗಳಲ್ಲಾದ್ರೂ ಬರಲಿ, ಯಾವ ತರ ಆದ್ರೂ ಬರಲಿ, ಚಿಕ್ಕದಾಗಿ ಬರಲಿ, ಮೀಡಿಯಂ ಆಗಿ ಬರಲಿ, ದೊಡ್ಡದಾಗಿ ಬರಲಿ, ಅದು ಹೇಗೆ ಬರಲಿ, ಅವುಗಳನ್ನ ಒಡೆದು ಉರುಳಿಸುವಂತ ಎಲ್ಲ ಆಯುಧವನ್ನ ನಾನು ನಿಮ್ಮ ಒಳಗಡೆ ಕೊಟ್ಟಿ ಬಿಟ್ಟಿದ್ದೇನೆ. ಎಲ್ಲ ಆಯುಧಗಳನ್ನ ನಾನು ನಿಮಗೆ ಧರಿಸಿದ್ದೀನಿ, ನಾನು ನಿಮಗೆ ಹಾಕಿದ್ದೀನಿ, ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಎಲ್ಲ ಆಯುಧ ಇದೆ, ಅದನ್ನ ಉಪಯೋಗಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ 2 ಬಿಳಿ ಕುದುರೆಗಳು ಬರ್ತವೆ. ಹೊಸ ಒಡಂಬಡಿಕೆಯಲ್ಲಿ ಟೈಮ್ ಇಲ್ಲ, ಅದಕ್ಕೆ ನಾನು ವಾಕ್ಯ ಓದಿಸ್ತಾ ಇಲ್ಲ, ವಾಕ್ಯದಲ್ಲಿ ಇರೋದು ನಾನು ಮಾತಾಡ್ತಾ ಇದ್ದೀನಿ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯ ಗ್ರಂಥದಲ್ಲಿ 2 ಬಿಳಿ ಕುದುರೆಗಳು ಬರ್ತವೆ. ಆ 2 ಬಿಳಿ ಕುದುರೆಗಳ ಮೇಲೆ ಇಬ್ರು ಕೂತ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಉಪಯೋಗಿಸುವ ಕುದುರೆಯೂ ಬೀಳಿದೆ, ಯೇಸು ಸ್ವಾಮಿ ಕೂತಿರುವಂತ ಕುದುರೆಯೂ ಬೀಳಿದೆ. ಅಲ್ಲಿ 2 ಕುದುರೆ ಸೇಮ್, ಒಂದು ಕುದುರೆ ಮೇಲೆ ಯೇಸು ಸ್ವಾಮಿ ತರನೇ ಇರ್ತಾನೆ, ಇನ್ನೊಂದು ಕುದುರೆಯಲ್ಲಿ ಯೇಸು ಸ್ವಾಮಿನೇ. ಒಂದು ಕುದುರೆಯಲ್ಲಿ ಯೇಸು ಸ್ವಾಮಿ ತರನೇ ಬಟ್ಟೆ ಹಾಕೊಂಡಿರ್ತಾನೆ, ಯೇಸು ಸ್ವಾಮಿ ತರನೇ ವೈಟ್ ಕುದುರೆ ಮೇಲೆ ಬರ್ತಾನೆ, ಯೇಸು ಸ್ವಾಮಿ ತರನೇ ಡಿಟ್ಟು. ಆದ್ರೆ ಯೇಸು ಅಲ್ಲ. ಪಕ್ಕದಲ್ಲೇ ಇನ್ನೊಂದು ಕುದುರೆ, ಅದು ಬಿಳಿ ಕುದುರೆ. ಆ ಕುದುರೆ ಮೇಲೆ ಕುತ್ಕೊಂಡಿರುವಂತದ್ದು ಈ ಲೋಕದ ರಕ್ಷಕನು. ಅವನೇ ನಿಜವಾದ ಯೇಸು. ಆದರೆ ಈ ಕಡೆ ಇರುವಂತ ಕುದುರೆ ಮೇಲೆ ವಂಚಿಸುವಂತ ಸೈತಾನನು. ಯೇಸುವಿನ ಕೈಯಲ್ಲೂ ಬಿಲ್ಲಿದೆ, ಈ ಕುದುರೆ ಮೇಲೆ ಕುತ್ಕೊಂಡಿರುವವನ ಕೈನಲ್ಲೂ ಬಿಲ್ಲಿದೆ. ಮತ್ತೆ ಯಾರನ್ನ ಯೇಸು ಅಂತ ನಂಬೋದು?
ಸೇಮ್ ಯೇಸು ಸ್ವಾಮಿ ತರನೇ. ಅದು ಬಿಳಿ ಕುದುರೆ, ಇದು ಬಿಳಿ ಕುದುರೆ. ಅವನ ಕೈಯಲ್ಲಿ ಕೂಡ ಬಿಲ್ಲಿದೆ, ಇವನ ಕೈಯಲ್ಲಿ ಕೂಡ ಬಿಲ್ಲಿದೆ. ಆದ್ರೆ ನೀವು ಪ್ರಕಟಣೆ ಗ್ರಂಥದಲ್ಲಿ ಮನೆಗೆ ಹೋಗಿ ಓದ್ ನೋಡ್ರಿ, ಒಬ್ಬನ ಕೈಯಲ್ಲಿ ಬಿಲ್ಲಿದೆ, ಬಾಣ ಇಲ್ಲ. ಇನ್ನೊಬ್ಬನ ಕೈಯಲ್ಲಿ ಬೆಲ್ಲು ಇದೆ, ಬಾಣನೂ ಇದೆ. ಬೆಲ್ಲು ಬಾಣ ಎರಡು ಇಟ್ಕೊಂಡ್ರೆ ಅವನೇ ಯೇಸು ಕ್ರಿಸ್ತನು. ಹಲ್ಲೇಲೂಯಾ. ಅದರ ಅರ್ಥ ಏನು? ಅದರ ಅರ್ಥ ಏನು? ಸೈತಾನ ಭಯಪಡಿಸ್ತಾನೆ, ಶತ್ರು ಭಯಪಡಿಸ್ತಾನೆ, ವೈರಿ ಭಯಪಡಿಸ್ತಾನೆ. ವೈರಿ ಕೈಯಲ್ಲಿ ಬಾಣ ಇದೆ, ಬಿಲ್ಲಿಲ್ಲ. ನಾನು ಹೋಗಿ ನಿಮ್ಗೆ ಹೇಳ್ಬಿಟ್ನಲ್ಲ. ಹಲ್ಲೇಲೂಯಾ. ಸೈತಾನ ಕೈಯಲ್ಲಿ ಕುದುರೆ ಇದೆ, ಸೈತಾನ ಕೈಯಲ್ಲಿ ಬಾಣ ಇದೆ, ಬಿಲ್ಲಿದೆ. ಸೈತಾನನ ಕೈಯಲ್ಲಿ ಏನಿದೆ? ಬಿಲ್ಲಿದೆ. ಆದ್ರೆ ಆ ಬಿಲ್ಲ ಎತ್ತುವಾಗ ಎಲ್ಲರೂ ಆ ಸೈತಾನ ಬಿಲ್ಲೆತ್ತುವಾಗ ಎಲ್ಲರೂ ಭಯ ಪಡ್ತಾರೆ ಅಂತೇಳಿ ಎಲ್ಲಿ ಬಾಣ ಬಿಟ್ಬಿಡ್ತಾನೆ ಅಂತ. ಪ್ರಕಟಣೆ ಗ್ರಂಥದಲ್ಲಿ ನೀವು ಓದ್ ನೋಡ್ರಿ, ಅವನ ಕೈಯಲ್ಲಿ ಬಾಣನೇ ಇಲ್ಲ. ಅವನ ಕೈಯಲ್ಲಿ ಬಾಣನೇ ಇಲ್ಲ. ಮತ್ತೆ ಹೆಂಗ್ ಬಿಡ್ತಾನೆ? ಬಿಡಕ್ ಬಾಣ ಬೇಕಲ್ಲ. ಬಿಲ್ಲಿದೆ, ಅವನ ಕೈಯಲ್ಲಿ ಬಿಲ್ಲಿದೆ, ಬಾಣ ಇಲ್ಲ. ಆದ್ರೆ ನನ್ನ ದೇವರ ಕೈಯಲ್ಲಿ ಬಿಲ್ಲು ಇದೆ, ಬಾಣನೂ ಇದೆ. ಅವನ ಕೈಯಲ್ಲಿ ಯಾಕೆ ಬಾಣ ಇಲ್ಲ? ಅವನ ಕೈಯಲ್ಲಿ ಯಾಕೆ ಬಾಣ ಇಲ್ಲ ಅಂದ್ರೆ ಅವನು ಸೋಲಲ್ಪಟ್ಟವನು. ಅವನನ್ನ ನನ್ನ ದೇವರ ಕಲ್ವಾರಿಯ ಶಿಲುಬೆಯಲ್ಲಿ ನಿರಾಯುಧನಾಗಿ ಮಾಡಿದಾರ. ಆದ್ರೂ ಕೂಡ ಅವನ ಕೈಯಲ್ಲಿ ಬಾಣ ಇರುವ ಹಾಗೆ ನಟಿಸ್ತಾನೆ. ನೀವು ಭಯಪಡ ಅವಶ್ಯಕತೆ ಇಲ್ಲ. ಅದಕ್ಕೆ ದೇವರು ಹೇಳಿರೋದು, ಈ ಲೋಕದಲ್ಲಿ ಇರುವವನಿಗಿಂತಲೂ, ಸೈತಾನನಿಗಿಂತಲೂ, ಅಂಧಕಾರ ಶಕ್ತಿಗಳಿಗಿಂತಲೂ, ಮಾಟ ಮಂತ್ರಗಳ ಶಕ್ತಿಗಳಿಗಿಂತಲೂ, ಎಲ್ಲ ಶಕ್ತಿಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಅವನು ಸರ್ವ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಅವನ ಕೈಯಲ್ಲಿ ಸಕಲ ಅಧಿಕಾರವು ಕೊಡಲ್ಪಟ್ಟಿದೆ. ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ಇದು ನಾನು ಹೇಳ್ತಾ ಇಲ್ಲ, ಸರ್ವಶಕ್ತನಾಗಿರುವಂತ ದೇವರು. ಹಂಗಂದ ಮೇಲೆ ಸೈತಾನ ಕೈಯಲ್ಲಿ ಏನಿಲ್ಲ, ಅಧಿಕಾರವಿಲ್ಲ, ಬಿಲ್ಲಿದೆ, ಬಾಣವಿಲ್ಲ. ನನ್ನ ಹತ್ರ ದೇವರ ಹತ್ರ ಬಿಲ್ಲು ಇದೆ, ಬಾಣನೂ ಇದೆ. ಆ ಬಿಲ್ಲು ಬಾಣ ಇರುವಂತ ದೇವರು ಹೇಳ್ತಾನೆ, ಎಲ್ಲ ಅಧಿಕಾರ ನನ್ನ ಕೈಯಲ್ಲಿದೆ. ಎಲ್ಲ ಅಧಿಕಾರ, ಎಲ್ಲ ಆಯುಧ, ಎಲ್ಲ ಸಾಮ್ರಾಜ್ಯವು ನನ್ನ ಕೈಯಲ್ಲಿ ಉಂಟು. ಅದಕ್ಕೆ ವಾಕ್ಯ ಹೇಳ್ತದೆ ನೋಡ್ರಿ, ವಾಕ್ಯ ಕೇಳಿಸ್ಕೊಳ್ರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿ ಹೇಳ್ತದೆ. 18ನೇ ವಾಕ್ಯದಲ್ಲಿ, ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಅದಕ್ಕೆ ನಾವೇನ್ ಮಾಡಬೇಕು? ಆದುದರಿಂದ ಯೇಸು ಹೇಳ್ತಿದ್ದಾರೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವೇನ್ ಮಾಡ್ರಿ? ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಕರೆಕ್ಟ್ ಅಲ್ವಾ? ಯಾಕೆ ಭಯ ಪಡ್ಬೇಕು ನಾವು? ನಂಗೆ ಸಹ ಬರುತ್ತೆ, ಆ ದೇಶದಲ್ಲಿ ಆ ಶಕ್ತಿ ಇದೆ, ಈ ಶಕ್ತಿ ಇದೆ. ನನಗೆ ಗೊತ್ತಿರಲಿಲ್ಲ ಮರ್ಮ, ವಾಕ್ಯದ ಮರ್ಮ. ಬೇರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಆ ಒಂದು ವಾಕ್ಯ ಮಾತ್ರ ತಗೊಂಡು ಬಂದಿದ್ದ. ಹಲ್ಲೇಲೂಯಾ. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರ. ಹಲ್ಲೇಲೂಯಾ. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅವನಿಗೆ ಹತ್ರ ಬಿಲ್ ಮಾತ್ರ ಇದೆ, ಬಾಣ ಇಲ್ಲ.
ನನ್ನ ಹತ್ರ ಬಿಲ್ಲು ಇದೆ, ಬಾಣನೂ ಇದೆ. ಆದುದರಿಂದ ನಾನು ಅವನ ನಿರಾಯುಧನಾಗಿ ಮಾಡಿದ್ದೀನಿ. ಸರ್ವಾಯುಧವನ್ನು ನಾನು ನಿಮಗೆ ಕೊಡ್ತೀನಿ. ಸರ್ವಾಯುಧ ಅಂತ ಅಲ್ಲಿ ವಾಕ್ಯ ಹೇಳ್ತದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಹೇಳ್ತದೆ, ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅಲ್ವಾ? ಎಲ್ಲ ಅಧಿಕಾರ ನನ್ನ ಕೈಯಲ್ಲಿದೆ. ನೀವು ಭಯ ಪಡಬೇಡ್ರಿ. ಎಲ್ಲ ದೇಶಕ್ಕೆ ಎಲ್ಲ ಕಡೆ ಹೋಗಿ ನೀವೇನು ಮಾಡ್ರಿ, ನೀವು ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಧೈರ್ಯವಾಗಿ. ದೇವರು ಹೇಳ್ತಾ ಇದ್ದಾರೆ, ಎಲ್ಲಿ ಬೇಕಾದ್ರೂ ನೀವು ಹೋಗಿ ಸೇವೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಸ್ವಾರ್ಥ ಸಾರಬಹುದು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಚರ್ಚ್ ಕಟ್ಟಬಹುದು, ಎಲ್ಲಿ ಬೇಕಾದ್ರೂ ನೀವು ಹೋಗಿ ನಿಂತುಕೊಳ್ಳಬಹುದು. ಯಾವ ಊರು ಯಾವ ಪಾಳೆಯ ಒಂದು ವೇಳೆ ಶತ್ರು ಆಳ್ವಿಕೆ ಮಾಡ್ತಾ ಇದ್ರು ಕೂಡ ನನ್ನ ಮಕ್ಕಳು ಕಾಲಿಡುವಾಗ ಆ ಊರಲ್ಲಿ ಆ ಶಕ್ತಿ ಅಲ್ಲೋರ ಕಲ್ಲೋರವಾಗುತ್ತೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾನೆ. ನಾನು ಈ ಪ್ರದೇಶಕ್ಕೆ, ನಾನು ಈ ಊರಿಗೆ ನನ್ನ ಆಲೋಚನೆಯಲ್ಲಿ, ನನ್ನ ಫಲದಲ್ಲಿ ನಾನು ಬಂದವನಲ್ಲ. ದೇವರು ಮಾತಾಡಿ ದೇವರು ಕರೆಕೊಂಡು ಬಂದಿರುವಂತ ಒಂದು ಊರಾಗಿದೆ ಈ ಊರು. ಓ ರಬ ಶಬ್ದವಾದಿಗಾರಗಸೆ. ಎಲ್ಲ ಅಧಿಕಾರ ಅವನ ಕೈಲಿರುವಾಗ ಅವನ ಅಧಿಕಾರ ಏನ್ ನಡೆಯುತ್ತೆ? ಎಲ್ಲ ಅಧಿಕಾರದ ಆಳ್ವಿಕೆ ಅವನಲ್ಲಿ ಉಂಟಾಗುವಾಗ ಇವನ ಆಳ್ವಿಕೆ ಏನ್ ನಡೆಯುತ್ತೆ? ಇವನ ಹತ್ರ ಏನು ಇಲ್ಲ. ಇವನು ಅಲ್ಲಿಲ್ದಿರುವಂತ ಸಿಂಹ, ಇವನು ಅಲ್ಲಿಲ್ದಿರುವಂತ ಸಿಂಹ, ಬಾಣ ಇಲ್ದಿರುವಂತ ದುಷ್ಟ, ನಿರಾಯುಧನಾಗಿರುವಂತ ದುಷ್ಟ. ನನ್ನ ದೇವರು ಸರ್ವಾಯುಧಗಳನ್ನ ನಮಗೆ ಕೊಟ್ಟಿದ್ದಾನೆ. ಅರ್ಥ ಆಗ್ತದ್ಯಾ? ದೇವರು ಸರ್ವಾಯುಧಗಳನ್ನ ನಮಗೆ ಕೊಟ್ಟಿದ್ದಾನೆ. ಯಾವ ಊರಲ್ಲಿ ಬೇಕಾದ್ರೂ ನಾವು ಸೇವೆ ಮಾಡ್ಬೋದು, ಯಾವ ಪಟ್ಟಣದಲ್ಲಿ ಬೇಕಾದ್ರೂ ನಾವು ವಾಸ ಮಾಡ್ಬೋದು, ಯಾವ ಊರನ್ನ ಬೇಕಾದ್ರೂ ದೇವರಿಗಾಗಿ ಹಿಡಿಬಹುದು, ಯಾವ ರಾಜ್ಯವನ್ನು ಬೇಕಾದ್ರೂ ದೇವರಿಗಾಗಿ ಹಿಡಿಬಹುದು, ಎಂತ ಅಧಿಕಾರಿಗಳನ್ನು ಬೇಕಾದ್ರೂ ನಾವು ದೇವರಿಗಾಗಿ ಹಿಡಿಯಬಹುದು, ಎಂತ ಜನರನ್ನಾಗ್ಲಿ ನಾವು ದೇವರಿಗಾಗಿ ಹಿಡಿಯಬಹುದು. ಕಾರಣ ಸರ್ವಾಧಿಕಾರವನ್ನ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಹಲ್ಲೆಲೂಯಾ. ದೇವರು ಈ ಸಭೆಗೆ, ಈ ಸಭೆಯ ಜನರಿಗೆ ಎಚ್ಚರಿಸ್ತಾ ಇದ್ದಾರೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ರಿಂದ ನೀವು ಹೋಗಿ ಸೇವೆ ಮಾಡಿ. ಅಧಿಕಾರ ನನ್ನ ಕೈಲಿದೆ, ನೀವು ಹೋಗಿ ಸೇವೆ ಮಾಡಿ, ನಾನು ನಡೆಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಎದುರಾಗಿ ಕಲ್ಪಿಸ ಯಾವ ಆಯುಧ ನಡೆಯಲ್ಲ. ಯಾಕೆಂದ್ರೆ ಅವನ ಹತ್ರ ಯಾವ ಆಯುಧ ಇಲ್ಲ. ಅವನ ಹತ್ರ ಇದೆಲ್ಲ ಆಯುಧ ಹೊಂಟೋಯ್ತು. ಈಗ ಇರುವಂತ ಆಯುಧ ಏನಕ್ಕೆ ಟುಸ್ಪಟಾಕಿನೇ. ಎಲ್ಲ ಅಧಿಕಾರ ಸರ್ವ ಆಯುಧ ದೇವರು ನಮಗೆ ಧರಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಯಾವ ಊರಲ್ಲಿ, ಯಾವ ಪಟ್ಟಣದಲ್ಲಿ ದುಷ್ಟ, ದುರಾತ್ಮ, ಅಂಧಕಾರ ಶಕ್ತಿಗಳಲ್ಲಿ ವಾಸ ಮಾಡ್ತಾವೋ ಆ ಸ್ಥಳಗಳಲ್ಲಿ, ಆ ಜಾಗಗಳಲ್ಲಿ ನಾವು ಕಾಲಿಡುವಾಗ ಅವನು ನಾವು ಭಯಪಟ್ಟುಕೊಂಡು ಓಡೋಗ್ಬಿಡ್ಬೇಕಂತ ಸ್ವಲ್ಪ ಕ್ರಿಯೇಟ್ ಮಾಡ್ತಾನಷ್ಟೇ, ಸ್ವಲ್ಪ ಬಾಲ ಆಡಿಸ್ತಾನಷ್ಟೇ. ಪ್ರಾಣ ಮುಟ್ಟಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಜೀವ ಮುಟ್ಟಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಆ ರೀತಿ ಮುಟ್ಟಂಗಿದ್ದಿದ್ರೆ ಯೋಬನಿಗೆ ಹೋಗ್ಬಿಟ್ಟು ಯೋಬನ ಹತ್ರ ಯೋಬನ ಚರಿತ್ರೆ ಓದ್ ನೋಡ್ರಿ. ಸೈತಾನ ಬರ್ತಾನೆ, ದೇವ್ರು ಹೇಳ್ತಾರೆ ಏನ್ ಬೇಕಾದ್ರೆ ಮುಟ್ಟು, ಅವನ ಪ್ರಾಣ ಮಾತ್ರ ನಿನ್ನ ಕೈಲಿಲ್ಲ. ದೇವ್ರು ಹೇಳ್ತಾರೆ ಅವನ ಪ್ರಾಣ ಅವನ ಪ್ರಾಣ ನಿನ್ನ ಮುಟ್ಟಬಾರ್ದು. ಅವನ್ ನನ್ನ ಭಕ್ತ, ಅವನ ಪ್ರಾಣ ನನ್ನ ಕೈಯಲ್ಲಿದೆ. ನನ್ನ ಅನುಮತಿ ಇಲ್ಲದೆ ಇರೋವರೆಗೂ, ನನ್ನ ಅನುಮತಿ ಕೊಡದೆ ಇರೋವರೆಗೂ ಅವನು ಸಾಯವನಲ್ಲ. ಅದ್ರ ಮೇಲೆ ನಿನ್ನ ಕೈ ಹಾಕಬಾರ್ದು. ಹಲ್ಲೆಲೂಯಾ. ಯೋಬನ ಪ್ರಾಣಕ್ಕೆ ನಿನ್ನ ಕೈ ಹಾಕಬಾರದು. ಜೀವದ ಪಾತಾಳದ ಬೀಗದ ಕೈ ನನ್ನಲ್ಲಿದೆ. ಜೀವ ಮರಣದ ಬೀಗದ ಕೈ ನನ್ನಲ್ಲಿದೆ. ನಾನು ಅನುಮತಿ ಕೊಡದೇ ಇರೋವರೆಗೂ ಒಬ್ಬನು ಸಾಯಲ್ಲ. ನಿನ್ನ ಜೀವನದಲ್ಲಿ ಏನು ನಡೆಯಲ್ಲ. ದೇವರ ಮಕ್ಕಳಾಗಿ ನಿಮ್ಮ ಪಟ್ಟ ಮೇಲೆ ನನ್ನ ಅನುಮತಿ ಇಲ್ದಿರ ನಿಮ್ಮ ಜೀವನದಲ್ಲಿ ಏನು ನಡೆಯಲ್ಲ ಅಂತ ಯೆಶಾಯನ ಬರೆದ ಪ್ರವಾದನೆಗಂತ ದೇವರು ಹೇಳ್ತಾ ಇದ್ದಾರೆ.
ನನ್ನ ಅಪ್ಪಣೆ ಇಲ್ದ್ರೆ ನಿನ್ನ ಜೀವಿತದಲ್ಲಿ ಏನು ನಡೆಯಲ್ಲ. ಒಂದು ವೇಳೆ ಬಂದರೂ ಕೂಡ, ವ್ಯಾಜ್ಯ ನಿನ್ನ ಮೇಲೆ ಬಿದ್ದರೂ ಕೂಡ ಅದು ನಿನ್ನ ಮುಂದೆಗಡೆ ಬಿದ್ದೋಗುತ್ತೆ, ಕೆಟ್ಟಬಲ್ಪಡುತ್ತೆ, ಊರುಳಿ ಹೋಗುತ್ತೆ. ಅದು ನಿನ್ನ ಮುಂದೆಗಡೆ ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಗಿದ್ಯೋನಿಗೆ ಹೇಳ್ತಾರೆ, ಗಿದ್ಯೋನೇ ನೀನು ಪರಾಕ್ರಮಶಾಲಿ, ನಿನ್ನ ಮುಂದೆಗಡೆ ಯಾರು ನಿಲ್ಲಲ್ಲ. ಹಲ್ಲೆಲೂಯಾ. ಗಿದ್ಯೋನೇ ನೀನ್ ಪರಾಕ್ರಮಶಾಲಿ, ನಿನ್ನ ಮುಂದಗಡೆ ಯಾರು ನಿಲ್ಲಲ್ಲ. ಯಾರು ಹೇಳ್ತಾರದು? ಸರ್ವಶಕ್ತನಾಗಿರುವಂತ ದೇವರು. ನಿನ್ನ ಮುಂದಗಡೆ ಯಾರು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ನಾನು ನಿನ್ನ ಕಂಡುಕೊಂಡಿದ್ದೇನೆ. ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದು ಬಿಟ್ಟಿದೆ. ನಿನ್ನ ಕಂಡುಕೊಂಡ ನಿಮಿತ್ತವಾಗಿ, ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದ ನಿಮಿತ್ತವಾಗಿ ಈಗ ನೀನು ಸಾಧಾರಣವಾದವನಲ್ಲ, ಈಗ ನೀನು ಪರಾಕ್ರಮಶಾಲಿ. ನೀನು ಪರಾಕ್ರಮಶಾಲಿಯಾಗಿ ಮಾರಪಟ್ಟ ಮೇಲೆ ನಿನ್ನ ಮುಂದಗಡೆ ಯಾರು ನಿಲ್ಲರು? ನಿನ್ನ ಮುಂದಗಡೆ ಯಾರು ನಿಲ್ಲಕ್ಕಾಗಲ್ಲ, ಯಾರು ನಿಲ್ಲಕ್ಕಾಗಲ್ಲ. ಸೈತಾನ, ದುರಾತ್ಮ ನಮ್ಮನ್ನು ಸಾಯಿಸ್ಬೇಕು, ಮುಟ್ಟಬೇಕು ನೋಡಿದ್ದು ನಿಜಾನೇ. ಸುಮಾರು ಕಡೆ ಆಕ್ಸಿಡೆಂಟ್ಗಳಾಯ್ತು, ಒಂದು ಕಿತ್ಕೊಳಕ್ಕಾಗಿಲ್ಲ. ಇವತ್ತು ಜೀವಂತವಾಗಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ಅಪ್ಪಣೆ ಕೊಡದೆ ಇರೋವರೆಗೂ, ನನ್ನ ದೇವರು ಕಟ್ಟಲೆ ಕೊಡದೆವರೆಗೂ, ಪರ್ಮಿಷನ್ ಕೊಡದೆವರೆಗೂ ನನ್ನ ಪ್ರಾಣ ಆಗಲಿ ನಿಮ್ಮ ಪ್ರಾಣ ಆಗಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನಾನಿನ್ನ ಕಳಿಸಿರೋದು ಹೋಗಿ ಸೇವೆ ಮಾಡು ಅಂತ. ಆ ಜೀವ ಮರಣ ಅವನ ಕೈಯಲ್ಲಿದೆ, ನಿನ್ನ ಜೀವ ಮರಣ ಅವನ ಕೈಯಲ್ಲಿದೆ. ಈ ಲೋಕದಲ್ಲಿ ಇರುವಂತ ಪ್ರತಿ ಒಬ್ಬನ ಜೀವ ಮರಣ ಅವನ ಕೈಯಲ್ಲಿದೆ. ಈ ಲೋಕದಲ್ಲಿರುವ ದುರಾತ್ಮಗಳ ಅಂತ್ಯವೂ ಕೂಡ ಅವನ ಕೈಯಲ್ಲೇ. ಹಲ್ಲೆಲೂಯಾ. ನೀವು ಕೂತಿರೋದು ನೋಡ್ರ, ನಾನು ನಿಲ್ಲಿಸ್ಬೇಕು ಅನ್ಸುತ್ತೆ, ನಾನು ನಿಲ್ಲಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸರ್ವಾಯುಧಗಳು ನಮಗೆ ಕೊಟ್ಟಿದ್ದಾರೆ. ಅವನು ನಿರಾಯುಧನಾಗಿ ಮಾರ್ಪಟ್ಟಿದ್ದಾನೆ. ಅವನ್ನ ನೋಡಿ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನೋಡಿ ಅವನು ಭಯ ಪಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಯಾಕೆ ಅವು ನಿಮ್ಮನ್ನು ನೋಡಿ ಭಯ ಪಡ್ತಾನೆ ಗೊತ್ತಾ? ನೀನ್ ದೇವರಲ್ಲಿ ಸರಿಯಾಗಿದ್ರೆ, ದೇವರ ಆತ್ಮನಿಗೆ ವಿಧಿಯನಾದ್ರೆ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೆದ್ರೆ ನೀನು ಸಾಧಾರಣವಾದವನಲ್ಲ, ನೀನು ಸಾಧಾರಣವಾದವನಲ್ಲ. ನೀನ್ ದೇವರ ಸರ್ವಾಯುಧಗಳನ್ನ ಧರಿಸಿಕೊಂಡಿರ್ತೀ. ನೀನ್ ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡಿದ್ರೆ ಅವು ನಿನ್ನ ನೋಡಿ ಭಯ ಪಡ್ತಾನೆ. ವಾಕ್ಯ ಓದ್ರಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಿಂದ ಓದ್ರಿ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಅತಿಶಯ ಭಯಂಕರವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ.
ದೀನರಿಗಾದರ ಕೃಪೆಯನ್ನು ಅನುಗ್ರಹಿಸುತ್ತಾನೆ ದೀನರಿಗಾದ್ರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಆ ಹೀಗಿರಲಾಗಿ ಆ. ದೇವರಿಗೆ ಒಳಗಾಗಿರಿ, ಆ. ಸೈತಾನನ್ನು ಎದುರಿಸಿರಿ. ದೇವರಿಗೆ ಒಳಗಿರ್ರಿ. ದೇವರಿಗೆ ಒಳಗಿರೋರು, ದೇವರ ವಾಕ್ಯಕ್ಕೆ ಒಳಗಿರೋರು, ದೇವರ ಕೃಪೆಯಲ್ಲಿ ಒಳಗಿರೋರು, ದೇವರ ಮಹಿಮೆಯಲ್ಲಿ ಒಳಗಿರೋರು ಶತ್ರುವನ್ನು ನೋಡಿ, ಹೋರಾಟವನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ರೋಗವನ್ನು ನೋಡಿ, ಲೋಕವನ್ನು ನೋಡಿ, ಪ್ರಪಂಚವನ್ನು ನೋಡಿ ಅವನು ಭಯಪಡಲ್ಲ. ಅವನು ದೇವರ ಒಳಗಡೆ ಇರುವ ನಿಮಿತ್ತವಾಗಿ, ಅಂತವರು ದೇವರ ಒಳಗಡೆ ಇರುವ ನಿಮಿತ್ತವಾಗಿ ಹೀಗಿರಲಾಗಿ ದೇವರಿಗೆ ಒಳಗಾಗಿರೋದ್ರಿಂದ ಸೈತಾನನನ್ನು ಅವನು ಎದುರಿಸುವನಾಗಿರ್ತಾನೆ. ಹಲ್ಲೆಲೂಯ. ದೇವರಿಗೆ ಒಳಗಾಗಿರ್ರಿ. ಸೈತಾನ ನೀವು ದೇವರಿಗೆ ಒಳಗಾಗಿದ್ರೆ ಸೈತಾನನ್ನು ನೋಡಿ ನೀವು ಭಯ ಪಡಲ್ಲ. ಅವನ್ ನೋಡಿ ನೀವು ಓಡಲ್ಲ. ನೀವು ನಿಂತ್ಕೊಂತೀರಾ, ಎದೆ ಕೊಟ್ಟು ನಿಂತ್ಕೊಂತೀರಾ. ನಾನು ಸಾಧಾರಣವಾದವನಲ್ಲ. ಯೇಸುವಿನ ರಕ್ತದಿಂದ ನಾನು ಹೊಂದಿಕೊಂಡಿರೋದು ದೇವರ ಕೃಪೆ. ಯೇಸುವಿನ ರಕ್ತದಿಂದ ನಾನು ಹೊಂದಿಕೊಂಡಿರೋದು ಸರ್ವ ಆಯುಧ. ಹಲ್ಲೆಲೂಯ. ದೇವರ ರಕ್ತದಿಂದ ನಾನು ಸರ್ವ ಆಯುಧಗಳನ್ನು ಧರಿಸ್ಕೊಂಡಿದ್ದೇನೆ. ನನಗೆ ಸಿಕ್ಕಿದೆ ಹೆಂಗ್ ಗೊತ್ತಾ? ಅದು ಯೇಸುವಿನ ರಕ್ತದಿಂದ, ಅವನ ಶರೀರದ ಬಲಿಯ ತ್ಯಾಗದಿಂದ ನನಗೆ ಸರ್ವ ಆಯುಧಗಳು ಸಿಕ್ಕಿದೆ. ಹಲ್ಲೆಲೂಯ. ಯೇಸುವನ್ನ ಯಾರು ಧರಿಸಿಕೊಂಡಿರ್ತಾರೋ ಸಾಯೋವರೆಗೂ, ಯೇಸುವನ್ನ ಯಾರು ಧರಿಸಿಕೊಂಡಿರ್ತಾರೋ ಸಾಯೋವರೆಗೂ ಅಂತವರುಗಳ ಮೇಲೆ ಸರ್ವಾಯುಧಗಳಿರ್ತವೆ. ಅಂತವರುಗಳ ಮೇಲೆ ಸರ್ವಾಯುಧಗಳಿರ್ತವೆ. ಆ ಸರ್ವಾಯುಧಗಳು ಇರೋವರೆಗೂ ನಿನ್ನನ್ನು ಮುಟ್ಟ ಒಂದು ಗಂಡಸಿಲ್ಲ, ನಿಮ್ಮನ್ನು ಸೋಲಿಸುವ ಒಂದು ಶಕ್ತಿ ಇಲ್ಲ, ನಿಮ್ಮನ್ನು ನಾಶ ಮಾಡುವಂತ ಒಂದು ಕುಯುಕ್ತಿಯು ಇಲ್ಲ. ಇಲ್ಲ. ಹಲ್ಲೆಲೂಯ. ಸೈತಾನನನ್ನ ಎದುರಿಸ್ರಿ. ಯಾರು ಗೊತ್ತ ಎದುರಿಸೋರು? ದೇವರ ಒಳಗಡೆ ಇರುವಂತವರು, ಕೃಪೆಯ ಒಳಗಡೆ ಇರುವಂತವರು, ಅವನ ಬಲದ ಒಳಗಡೆ ಇರುವಂತವರು, ಅವನ ಕರಗಳಲ್ಲಿ ಇರುವಂತವರು, ಅವನ ಅತಿಶಯದ ಒಳಗಡೆ ಇರುವಂತವರು ಸೈತಾನನನ್ನ ಎದುರಿಸ್ತಾರೆ. ಎದುರಿಸುವ ಏನಾಗುತ್ತೆ? ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅಷ್ಟೇ. ಅಲ್ಲೋ, ಇವತ್ತು ನಿಮ್ಮನ್ನ ಕಷ್ಟ ಆಳ್ವಿಕೆ ಮಾಡ್ತಾ ಇದೆಯಾ? ಹೋರಾಟ ಆಳ್ವಿಕೆ ಮಾಡ್ತಾ ಇದೆಯಾ? ದುಃಖ ಆಳ್ವಿಕೆ ಮಾಡ್ತಾ ಇದೆಯಾ? ಕಣ್ಣೀರು ಆಳ್ವಿಕೆ ಮಾಡ್ತಾ ಇದೆಯಾ? ರೋಗಗಳು ಆಳ್ವಿಕೆ ಮಾಡ್ತಾ ಇದೆಯಾ? ಬಾಧೆಗಳು ಆಳ್ವಿಕೆ ಮಾಡ್ತಾ ಇದೆಯಾ? ಸಮಾಧಾನ ಇಲ್ದಿರ ಜೀವಿತ ಪ್ರತಿದಿನ ನಿನ್ನ ಜೀವನದಲ್ಲಿ ಹಾದು ಹೋಗ್ತಾ ಇದೆಯಾ? ಅದು ಆಳ್ವಿಕೆ ಮಾಡ್ತಾ ಇದೆಯಾ? ಸರಿಗೆ ನಿದ್ದೆ ಬರ್ದ್ರ, ನಿದ್ದೆ ಮಾಡೋಕ್ಕಾಗ್ದ್ರ ನಿನ್ನ ಜೀವನ ಕಳೆದು ನೀನು ಹೋಗ್ತಾ ಇದೆಯಾ? ಏನೆಲ್ಲ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದೆಯೋ, ಇದೋ ಅಂತ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ನೀನು ದೇವರ ಒಳಗಡೆ ಇದ್ರೆ, ನೀನು ಅವುಗಳು ನೋಡ್ಕೊಂಡು ಸುಮ್ಮನೆ ಇರಲ್ಲ. ನೀನು ದೇವರ ಮಗುವಾಗಿದ್ರೆ ಅವುಗಳು ಸಂಗಡ ಹಿಡ್ಕೊಂಡು ನೀನು ಇರಲ್ಲ. ನೀನು ದೇವರ ಒಳಗಡೆ ಇದ್ರೆ, ದೇವರ ಕೃಪೆ ಒಳಗಡೆ ಇದ್ರೆ ನೀನು ಅವುಗಳನ್ನು ಇಟ್ಟುಕೊಂಡು ಇರಲ್ಲ. ನಿನ್ನ ಮನೆ ಒಳಗೂ ಇಟ್ಕೊಳ್ಳಲ್ಲ, ನಿನ್ನ ಮನೆ ಹೊರಗಡೆ ಇಟ್ಕೊಳ್ಳಲ್ಲ. ನೀನ್ ನಡೆದಾಡುವಂತ ಎಲ್ಲ ಸ್ಥಳಗಳಲ್ಲಿ ನೀನು ಹಿಡ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ನೀನು ಹೋಗ್ತೀಯೋ, ಎಲ್ಲೆಲ್ಲಿ ನೀನು ಕೂತ್ಕೊಳ್ತೀಯೋ, ಎಲ್ಲೆಲ್ಲಿ ಯಾವ ಯಾವ ಊರುಗಳಿಗೆ ನೀನು ಹೋಗ್ತೀಯೋ ಅವುಗಳು ನಿನ್ನ ಮುಂದೆಗಡೆ ನಿಲ್ಲಕ್ಕಾಗಲ್ಲ. ಯಾಕೆ ನಿಲ್ಲಕ್ಕಾಗಲ್ಲ? ನೀವು ಅದು ನೋಡಿದ ತಕ್ಷಣ ಸುಮ್ಮನೆ ಇರಲ್ಲ. ನೀವು ಅವುಗಳು ನೋಡಿದ ತಕ್ಷಣ ಸುಮ್ಮನೆ ಇರಲ್ಲ. ನೀವು ಕಟ್ಟಲೆ ಕೊಡ್ತೀರಾ, ನೀವು ಕಟ್ಟಲೆ ಕೊಡ್ತೀರಾ, ನೀವು ಕಲ್ಪಿಸ್ತೀರಾ. ನೀವು ಕಟ್ಟಲೆ ಕೊಡ್ತೀರ್ರಿ, ನೀವು ಅವುಗಳನ್ನ ಎದುರಿಸ್ತೀರಾ. ನೀವು ಅವುಗಳನ್ನ ಎದುರಿಸುವಾಗ ಏನಾಗೋದು ಗೊತ್ತಾ? ಅದು ನಿಮ್ಮನ್ನು ಬಿಟ್ಟು ಓಡೋಗ್ತದ. ಅದೇನೇ ಆಗಿರ್ಲಿ, ನಿನ್ ತಲೆಗಿಂತಲೂ ಮೇಲೆ ಮೀರಿ ಪ್ರವಾಹ ಎದ್ದು ಬಂದಿದ್ಯಾ, ಬಿರುಗಾಳಿ ಎದ್ದು ಬಂದಿದ್ಯಾ, ಸಮಸ್ಯೆಗಳು ಎದ್ದು ಬಂದಿದ್ಯಾ, ಬಾಣಗಳಿಗೆ ಸಮಾನವಾಗಿ ಎದ್ದು ಬಂದಿದ್ಯಾ, ಏನೇ ಬಂದಿರಲಿ, ನೀನ್ ದೇವರ ಒಳಗಡೆ ಇದ್ರೆ ನೀನ್ ಬರುವಾಗ ನೋಡ್ಕೊಂಡು ಸುಮ್ಮನೆ ಇರಲ್ಲ. ನೀನ್ ನೋಡ್ಕೊಂಡು ಸುಮ್ಮನೆ ಇರಲ್ಲ, ನೀನು ಅವುಗಳನ್ನು ಎದುರಿಸ್ತೀಯ. ನೀನು ಅವುಗಳನ್ನ ಎದುರಿಸ್ತೀಯ. ಅದು ನಿನ್ನೆ ಎದುರಿಸ್ಲಿಕ್ಕಾಗಿ ಬರುತ್ತೆ. ಅದಕ್ಕೆ ಆಯುಧ ಇಲ್ಲ, ಅದು ನಿನ್ನೆ ಎದುರಿಸ್ಲಿಕ್ಕಾಗಿ ಬರುತ್ತೆ. ನೀನ್ ಯಾರು ಗೊತ್ತಾ? ದೇವರಲ್ಲಿದ್ರೆ, ನೀನ್ ದೇವರ ಒಳಗಡೆ ಯಾರು ಗೊತ್ತಾ? ಸರ್ವ ಆಯುಧ ಅಂದ್ರೆ
ಅವುಗಳನ್ನ ಜಯಿಸುವಂತ ಅದಲ್ಲ, ಅದರ ಅಪ್ಪ ಬಂದ್ರು ಕೂಡ ಎಲ್ಲವನ್ನ ಜಯಿಸುವಂತ ಸರ್ವ ಆಯುಧ ನಿನ್ನ ಹತ್ರ ಇರ್ತದೆ. ಹಲ್ಲೆಲೂಯಾ. ಸರ್ವ ಆಯುಧ ನಿನ್ನ ಒಳಗಡೆ ಇರುವಾಗ ನೀನು ಅವುಗಳನ್ನು ಎದುರಿಸ್ತೀಯ, ಅವುಗಳನ್ನು ಎದುರಿಸಿ ನಿಲ್ತೀಯ. ನೀನು ಅವುಗಳನ್ನು ಎದುರಿಸಿ ನಿಲ್ಲುವಾಗ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ವಾಕ್ಯ ಇದೆ ಬ್ರದರ್ ಸಿಸ್ಟರ್, ವಾಕ್ಯ ಓದ್ರಿ. ದೇವರ ಸಮೀಪಕ್ಕೆ ಬನ್ನಿರಿ, ಆ ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ ಬಂದ್ರೆ ಅದಕ್ಕಿಂತ ಮುಂಚೆ ನೀವು ಎದುರಿಸಿರಿ, ಸೈತಾನನನ್ನು ಎದುರಿಸಿರಿ, ಸೈತಾನನನ್ನ ಎದುರಿಸಿರಿ. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನ್ ನಿಮ್ಮನ್ನ ಬಿಟ್ಟು ಓಡೋಗ್ತಾನೆ. ನೀನ್ ದೇವರ ಒಳಗಡೆ ಇದ್ದು ನಿನ್ನ ಕಷ್ಟಕ್ಕೆ ನೀನು ಎದುರಿಸ್ ನೋಡು, ನಿನ್ ರೋಗಕ್ಕೆ ನೀನು ಎದುರಿಸ್ ನೋಡು, ನಿನ್ ಬಾಧೆಗಳನ್ನ ಎದುರಿಸ್ ನೋಡು, ನಿನಗೆ ಬಂದಿರುವಂತ ಸಮಸ್ಯೆಗಳನ್ನ ಎದುರಿಸ್ ನೋಡು. ನಿಜವಾಗ್ಲೂ ಹೇಳ್ತೇನೆ, ಅವುಗಳು ನಿನ್ನ ಬಿಟ್ಟು ಓಡಿರುತ್ತೆ, ಓಡಿರುತ್ತೆ. ಅವನ ಹೆಸರು ಓಡು, ಅವನ ಹೆಸರು ಓಡು. ಈಗ ಅವನನ್ನು ಕಳಿಸುವ ಬಾಣಕ್ಕೆ ಸಮಾನವಾಗಿರೋ ಹೋರಾಟಗಳನ್ನ ನೀವು ಎದುರಿಸ್ಬೇಕಾ? ನೀವು ಎದುರಿಸಿದಾಗ ಓಡೋಗ್ತಾನೆ, ಅವು ಓಡೋಗ್ತವೆ ನಿಶ್ಚಯ. ನಾನು ಹೇಳ್ತಾ ದೇವ್ರ ವಾಕ್ಯ ಹೇಳ್ತದೆ. ನೀವು ಎದುರಿಸ್ಬೇಕಾ? ನೀವು ಎದುರಿಸ್ಬೇಕಾ? ನೀವು ಎದುರಿಸಬೇಕಾದ್ರೆ ನೀವು ದೇವರ ಒಳಗಡೆ ಇರಬೇಕು, ನೀವು ದೇವರಲ್ಲಿರ್ಬೇಕು, ನೀವು ದೇವರಲ್ಲಿರ್ಬೇಕು. ನೀನ್ ದೇವರಲ್ಲಿ ಇದ್ದು ಕಟ್ಟಲ ಕೊಡು, ನೀನು ಎದುರಿಸು. ನಿನ್ನ ಮುಂದಗಡೆ ನಿಲ್ಲಲ್ಲ. ಒಂದು ದಾರಿಲಿ ಬಂದಿದ್ರು, ನೀನ್ ದೇವರಲ್ಲಿ ಇದ್ದುಕೊಂಡು ಎದುರಿಸುವಾಗ ಅದು ಒಂದು ದಾರಿಲಿ ನಿನ್ನ ಹತ್ರ ಬಂದಿದ್ರು, ನೀನ್ ಕಳಿಸುವಾಗ ಹೆಂಗ್ ಕಳಿಸ್ತೀಯ ಗೊತ್ತಾ? 7 ದಾರಿಗಳಲ್ಲಿ ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ. ಹಲ್ಲೆಲೂಯಾ. ಬಂದಿದ್ದು ಒಂದು ದಾರಿಲಿ, ಹೋಗಿದ್ದು 7 ದಾರಿಲಿ. ಅಂದ್ರೆ ಅರ್ಥ ಏನು? ಅರ್ಥ ಏನು? ಒಂದು ಹೆಂಗಪ್ಪ 7ಕ್ಕೆ ಹೋಗ್ತದೆ? ಈಗ ನಿನಗೆ ಎಷ್ಟು ಕೈಗಳಿದೆ? 2 ಕೈ. ಈಗ ಈ 2 ಕೈಗಳನ್ನ ಎಲ್ಲ ಎಷ್ಟು ದಾರಿ ಕಳಿಸ್ಬೋದು? 2 ಕೈನ ಒಂದೇ ಸಾರಿ 2 ದಾರಿ ಕಳಿಸ್ಬೋದು. 2 ಕಾಲು. ಮತ್ತೆ ಅವನು ಹಿಂಗೆ 7 ದಾರಿಗಳಲ್ಲಿ ಹೋಗ್ಬಿಡ್ತಾನೆ. ವಾಕ್ಯ ಸುಳ್ಳು ಹೇಳ್ತದ? ಒಂದು ದಾರಿಯಲ್ಲಿ ಬರ್ತಾನೆ ಅಂತ ನೋಡ್ರಿ. ಪಾಠ ಹೆಂಗ್ ಕಳಿಸ್ತದ ವಾಕ್ಯ ಅಲ್ಲ? ಸುಳ್ಳಲ್ವಾ? ನಿಜಾನ ಸುಳ್ಳ? ಬಂದಿದ್ದು ಒಂದು ದಾರಿಯಲ್ಲಿ, ಹೋಗಿದ್ದು 7 ದಾರಿಯಲ್ಲಿ. ಏನರ್ಥ? 2 ಅರ್ಥ ದೇವರಾತ್ಮ ನಾನು ತಿಳಿಸ್ಕೊಡ್ತಾರ, ನಾನು ಹೇಳ್ತೀನಿ. ನಿಮ್ಗೇನು ಅರ್ಥ ಆಯ್ತು? ಹಲ್ಲೆಲೂಯಾ. ಆಮೆನ್. ಬಂದಿದ್ದು ಒಂದು ದಾರಿಯಲ್ಲಿ, ಓಡ್ತಾ ಇರೋದು 7 ದಾರಿಗಳಲ್ಲಿ. ಅಂದ್ರೆ ಬಂದಿದ್ದು ಒಂದೇ ದಾರಿಯಲ್ಲಿ ಬಂದ್ರು 7 ಬಂದವೆ ಅಂತ. ಬಂದಿದ್ದು ಒಂದೇ ದಾರಿನಲ್ಲೇ, ಆ ಒಂದು ದಾರಿಯಲ್ಲಿ ಬಂದಿರೋದು 7. ಅದಕ್ಕೆ ಅದು ಒಂದು ದಾರಿಯಲ್ಲಿ ಬಂದು ನಾವು ಗದರಿಸಿ ಎದುರಿಸಿ ನಿಲ್ಲುವಾಗ ಅದು 7 ದಾರಿಗಳಲ್ಲಿ 7 ಶಕ್ತಿ ಓಡೋಗ್ತಾ ಇದೆ. ಇದೊಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಅದು ಬಂದಿರೋ ದಾರಿಯಲ್ಲಿ ಒಂದೇ ಆಗಿರ್ಬೋದು, ಅದು ಒಂದೇ ಆಗಿರ್ಬೋದು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ಜೀವ ಇರುವ ಕಲ್ಲು, ಜೀವ ಇಲ್ದಿರುವಂತ ಕಲ್ಲು. ಜೀವ ಇರುವಂತ ಕಲ್ಲು ಮೇಲೆ ಯಾರು ಬೀಳ್ತಾರೋ ತುಂಡು ತುಂಡಾಗಿ ಹೋಗ್ತಾರಂತೆ. ಇದ್ದೀರಾ? ಇದ್ದೀರಾ? ಜೀವ ಇರೋ ಕಲ್ಲು ಮೇಲೆ ಯಾರು ಬೀಳ್ತಾರೋ, ಯಾವ ಶಕ್ತಿ ಬೀಳ್ತದೋ, ಯಾವ ಹೋರಾಟ ಬೀಳ್ತದೋ, ಯಾವ ಫೈಟ್ ಬರ್ತದೋ, ಅದು ತುಂಡು ತುಂಡು ತುಂಡಾಗಿ ಹೋಗ್ತದಂತ. ಅಪ್ಪಿ ತಪ್ಪಿ ಅದಕ್ಕೆ ಏನಾದ್ರು ಗ್ರಾಚಾರ ಕಟ್ಟಿ ಅಪ್ಪಿ ತಪ್ಪಿ ಈ ಕಲ್ಲೇನಾದ್ರೂ ಬಿದ್ರೆ ಪುಡಿ ಪುಡಿ ಆಗ್ತದಂತೆ. ಅಂದ್ರೆ ಒಂದು ದಾರಿಲಿ ಬಂದು ಇವ್ರಗಳ ಮೇಲೆ ಬೀಳಕ್ ನೋಡ್ತು, 7 ತುಂಡಾಯ್ತು. 7 ತುಂಡಾಯ್ತು. ಓಡ್ಬೇಕಾದ್ರೆ 7 ತುಂಡಾಗಿ 7 ದಾರಿಗಳಲ್ಲಿ ಓಡ್ತಾ ಇದೆ. ಹಲ್ಲೆಲೂಯಾ. ಏನಾಯ್ತು? ಹಲ್ಲೆಲೂಯಾ. ಈಗ ಇದು ಮತ್ತೆ ಬರ್ಬೇಕಾದ್ರೆ ಆಗುತ್ತಾ? ತುಂಡಾದ್ಮೇಲೆ ಬರ್ತದ?
ವಾಕ್ಯ ಹೇಳ್ತದೆ, ಯೆಹೆಜ್ಕೇಲನಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 37ನೇ ಅಧ್ಯಾಯದಲ್ಲಿ ರುಂಡ ಮುಂಡ ಎಲ್ಲ ಎಷ್ಟೋ ವರ್ಷಗಳಾಗಿದೆ ಸತ್ತು ಬಿದ್ದು ಯಾವುದ್ಯಾವುದೋ ದಿಕ್ಕಿನಲ್ಲಿತ್ತು. ನಾನು ದೇವರು ಒಂದೇ ಕಟ್ಲೆ, ಒಣಗಿದೆ ಎಲುಬುಗಳೇ. ಅಲ್ಲೇಲೂಯ. ದೇವರ ಮಾತನ್ನ ಸ್ವರವನ್ನ ಕೇಳ್ರಿ, ಮೂಳೆಗಳು ಜೋಡಣೆ ಆಗಲಿ ಅಷ್ಟೇ ಹೇಳಿದ್ದ. ಎಲ್ಲ ಬಂದು ಟಕ 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 ಜೋಡಣೆ ಆಗಿ ಟಕ್ 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 ಅಂತ ಹೇಳ್ತಾ ಇದ್ದ. ಮರಣದ ಪಾತಾಳದ ಜೀವ ಮರಣದ ಬೀಗದ ಯಾರು ಕೇಳಿದೆ? ಆಯ್ತಾ? ಈ ಕೆಪಾಸಿಟಿ ನನ್ನ ದೇವ್ರಿಗೆ ಮಾತ್ರ ಇರೋದು. ಈಗ ಒಂದು ದಾರಿಯಲ್ಲಿ ಬಂದು ನಿಮ್ಮಿಂದ 7 ತುಂಡಾಗಿ ಹೋಯ್ತಲ್ಲ, ಈಗ ಜೈಂಟ್ ಆಗುತ್ತೆ ಅದ್ರ ಕೈಲ? ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಭಾಷೆ ಹೇಳ್ತೀರಾ? ಹೆಂಗೆ ಹೇಳ್ತೀನಿ ಅಂದ್ರೆ, ಒಂದು ಸಾಮುವೇಲನು ಬರೆದ ಪ್ರವಾದನೆ ಗ್ರಂಥ ಅಥವಾ 2 ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 5 ಅಥವಾ 6ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ. ಅಲ್ಲಿ ನಾವು ನೋಡ್ತೇವೆ, ಮಂಜೂಷವನ್ನ ಇಸ್ರಾಯೇಲ್ ಜನರು ಬಿಟ್ಟು ಹೋಗ್ತಾರೆ. ಆ ಸಮಯದಲ್ಲಿ ಐಗುಪ್ತರು ಏನು ಮಾಡ್ತಾರೆ, ಫಿಲಿಸ್ಟಿಯರ್ ಏನು ಮಾಡ್ತಾರೆ, ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಅವರ ಗುಡಿಯ ಒಳಗಡೆ, ದಾಗೋನ್ ಗುಡಿಯ ಒಳಗಡೆ ಇಡ್ತಾರೆ. ಎಲ್ಲಿಡ್ತಾರೆ? ದಾಗೋನ್ ಗುಡಿ ಒಳಗಡೆ ಹೋಗಿ ಮಂಜುಷ ಈ ಆಯುಧವನ್ನು ಇಡ್ತಾರೆ. ಇದು ಎಂತ ಆಯುಧ, ಮಂಜುಷ ಎಂತ ಆಯುಧ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿಮ್ಗೆ ಸರ್ವ ಆಯುಧಗಳನ್ನು ಕೊಟ್ಟಿದ್ದೀನಿ ಅಂತ. ಹಲ್ಲೆಲೂಯಾ. ಈ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ದಾಗೋನ್ ಎಂಬುದಾಗಿ ಹೇಳುವಂತ ಆ ಅನ್ಯರ ಗುಡಿಯ ಒಳಗಡೆ ಇಡುವಾಗ ಇವ್ರು ಇಟ್ಟುಕೊಂಡೋಗ್ಬಿಟ್ರು. ಮಾರನೇ ದಿನ ಬಂದು ನೋಡ್ತಾರೆ, ಆ ದಾಗೋನ್ ವಿಗ್ರಹ ಇದೆಯಲ್ಲ ಅದು ಕೆಳಗಡೆ ಬೋರ್ಲಾ ಬಿದ್ದು ಮಂಜುಷಕ್ಕೆ ನೇರವಾಗಿ ಅಡ್ಡ ಬಿದ್ದಿದೆ. ಹಲ್ಲೆಲೂಯ. ಬಿದ್ದಿದ ತಕ್ಷಣ ಮತ್ತೆ ಅದ್ರ ಕೈಲಿ ಎದ್ದೇಳಕ್ಕಾಯ್ತಾ? ಆಗಿಲ್ಲ. ಯಾರು ಬರ್ಬೇಕಿದ್ಬೇಕಾಗಿತ್ತು? ಅವ್ರ ಪೂಜಾರಿಗಳು. ಹಲ್ಲೆಲೂಯ. ಬಂದು ನಿಲ್ಲಿಸಿದ್ರು, ಮತ್ತೆ ನಿಲ್ಲಿಸ್ಬಿಟ್ಟು ಹೋದ್ರು. ಮತ್ತೆ ಮಾರನೇ ದಿನ ಬಂದು ನೋಡ್ತಾರೆ, ಜಸ್ಟ್ ಅದು ಏನು ಕಟ್ಟಾಗಿಲ್ಲ, ಎಲ್ಲ ಚೆನ್ನಾಗಿದೆ, ಕೆಳಗಡೆ ಬಿದ್ದು ಬೋರ್ಲ ಬಿದ್ದುಬಿಟ್ಟಿದೆ. ಇವ್ರೇನ್ ಮಾಡಿದ್ರು, ಎತ್ತಿ ಮತ್ತೆ ನಿಲ್ಲಿಸ್ಬಿಟ್ಟು ಬಾಗಿಲ್ ಮುಚ್ಚಿಬಿಟ್ಟು ಹೊಂಟೋದ್ರು. ಮಾರನೇ ದಿನ ಬಂದು ನೋಡ್ತಾರೆ, ನನ್ನ ಮಕ್ಕಳ್ರ ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ಏನು ಕೆಳಗಡೆ ಬೀಳಿಸ್ದೆ, ಮತ್ತೆ ನಿಲ್ಲಿಸ್ಬಿಟ್ರಿ, ಈಗ ನೀವು ಮಾಡ್ತೀನಿ ನನ್ನ ಮಕ್ಕಳ್ರ ಅಂತ ಹೇಳ್ಬಿಟ್ಟು ತಲೆ ಇಲ್ಲ, ಕಾಲು ಕೈಯಲ್ಲ, ಎಲ್ಲ ತುಂಡು ತುಂಡಾಗಿ ಕೆಳಗಡೆ ಬಿದ್ದಿದೆ. ಆವತ್ತು ಅಲ್ಲಿ ಬಾಗಿಲು ಮುಚ್ಚಿದ್ದು ಮತ್ತೆ ಬಾಗಿಲು ಓಪನ್ ಆಗಿಲ್ಲ ರೀ. ಹಲ್ಲೆಲೂಯ. ಶತ್ರು ಒಂದು ದಾರಿಯಲ್ಲಿ ನಿನ್ನ ಮೇಲೆ ಹಾರಿ ಬರುವಾಗ ಅವನು ಹಿಂದಿರುಗಿ 7 ತುಂಡಾಗಿ 7 ದಾರಿಗಳಲ್ಲಿ ಓಡಿ ಹೋಗುವಾಗ ಮಾತ್ರ ಚರಿತ್ರೆಯಲ್ಲಿ ಅವನು ಹಿಂದಿರುಗಿ ತಲೆ ಎತ್ತಕ್ಕೆ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಶತ್ರು ಒಂದು ದಾರಿಯಲ್ಲಿ ಬರುವಾಗ ಹೋಗುವಾಗ ತುಂಡಾಗಿ ಹೋಗ್ಬಿಟ್ಟ 7 ದಾರಿಗಳಲ್ಲಿ. ಆವತ್ತು ದಾಗೋನ್ ಗುಡಿಯಲ್ಲಿ ಮುಚ್ಚಿದ, ಇವತ್ತು ಕೂಡ ಓಪನ್ ಆಗಿಲ್ಲ. ನಿಮ್ಮ ಜೀವಿತದಲ್ಲಿ ಎಂಥ ಹೋರಾಟ, ಎಂಥ ಶಕ್ತಿ, ಎಂಥ ಸಮಸ್ಯೆ, ಎಂಥ ಯುದ್ಧ ಬರಲಿ, ನೀವು ಎದುರಿಸಿ ನಿಲ್ಲುವಾಗ ಅವನು ನಿಮ್ಮನ್ನು ಬಿಟ್ಟು ಓಡೋಗ್ತಾನೆ. ಹೋಗುವಾಗ ಸುಮ್ಮನೆ ಆಗಲ್ಲ. ನಿಮ್ಮ ಹತ್ರ ಇರುವ ಆಯುಧಗಳಿಂದ ಅವನು ತುಂಡು ತುಂಡಾಗ್ತಾನೆ. ಅವನು ತುಂಡು ತುಂಡಾಗಿ ಓಡಿದ್ರೆ ಮತ್ತೆ ಆ ಹೋರಾಟ ನಿಮ್ಮ ಜೀವನದಲ್ಲಿ ಮತ್ತೆ ಬರಲ್ಲ. ಆ ಯುದ್ಧ ಮತ್ತೆ ನಿಮ್ಮ ಜೀವನದಲ್ಲಿ ಬರಲ್ಲ. ಯಾಕಂದ್ರೆ ಅವನು ಗೊತ್ತಾಗ್ಬಿಡ್ತು, ನೀವು ಸಾಧಾರಣವಾದವರಲ್ಲ, ನಿಮ್ಮನ್ನು ಜಯಿಸಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ? ನಿಮಗೆ ಅರ್ಥ ಆಗಿಲ್ಲ. ಈಗೊಂದು ನಾಯಿ, ಈ ನಾಯಿ ಒಬ್ಬನ ಸುಮ್ಮನೆ ಕಚ್ಚಕ್ಕೆ ಬರ್ತದೆ. ಒಂದಿನ ಏನು ಮಾಡ್ದ ಗೊತ್ತಾ, ಅವನು ಆ ನಾಯಿದು ಮುಂದಗಡೆ ಒಂದು ಕಾಲು, ಹಿಂದಗಡೆ ಒಂದು ಕಾಲು ಮುರಿದ್ಬಿಟ್ಟ. ನಾಯಿ 2 ಕಾಲಲ್ಲಿ ಕೊಂಡ್ಕೊಂಡು ಓಡೋಯ್ತು. ಈಗ ನೆಕ್ಸ್ಟ್ ಆ ಮನುಷ್ಯ ಅಲ್ಲಿ ಬರ್ತಾನೆ. ಈಗ ನಾಯಿ ಹತ್ರ ಬರ್ತದ?
ಏಕೆ? ಫಸ್ಟ್ ಸಾರಿ ಹೋಗ್ವಾಗಲೇ ಕಾಲು ಕೈ ಒಂದೊಂದು ಮುರಿದವನೇ, ಈ ಸಾರಿ ಹೋದ್ರೆ ಅದು ಮುರಿದು ಬಿಡ್ತಾನೆ, ಲಾಸ್ಟ್ಗೆ ನಾನು ಕೈಯಲ್ಲಿ ತಟ್ಟೇನೆ ಇರೋದು ಮ್ಯೂಸಿಕ್. ಹಲ್ಲೆಲೂಯ. ಏಟು ತಿಂದಿರೋ ನಾಯಿ, ಏಟು ತಿಂದಿರೋ ಪಕ್ಷಿ, ಏಟು ತಿಂದಿರೋ ಮನುಷ್ಯ ಏಟು ಕೊಟ್ಟ ನಂತರ ಮತ್ತೆ ಹೋಗ್ಲಿಕ್ಕೆ ಇಷ್ಟಪಡುತ್ತಾ? ಹೋದ್ರು ಕೂಡ ಹೆಂಗ್ ಬರ್ತದೆ? ಭಯದಿಂದ ಬರ್ತಕ್ಕೆ. ಲಾಸ್ಟ್ ಟೈಮ್ ಬಂದೆ ಸೋತೋಗ್ಬಿಟ್ಟೆ, ಲಾಸ್ಟ್ ಟೈಮ್ ಬಂದೆ ಏಟು ಬಿತ್ತು, ಲಾಸ್ಟ್ ಟೈಮ್ ಬಂದೆ ಜಯಿಸಕ್ಕಾಗಿಲ್ಲ, ಈ ಸಾರಿ ನಾನು ಅದೇ ಗತಿ, ನಾನು ಹೆಂಗ್ ಹೋಗ್ಲಿ? ಭಯ ಆಗಲ್ಲ, ಬರೋಕ್ಕಾಗಲ್ಲ. ಹಂಗೆ ಆ ಹೋರಾಟ ಒಂದು ಸಾರಿ ನಿಮ್ಮ ಹತ್ರ ಬಂದ್ರೆ, ನಿಮ್ಮ ಕೈಯಲ್ಲಿ ಏಟು ತಿನ್ಕೊಂಡು ಹೋದ್ರೆ ಮತ್ತೆ ಆ ಹೋರಾಟ ನಿಮ್ಮ ಕಡೆ ತಲೆ ಹಾಕಬಾರ್ದು. ಹಂಗೆ ನಿಲ್ಬೇಕು, ಹಂಗೆ ನಿಲ್ಬೇಕು. ನಾವು ದೇವರಲ್ಲಿ ನಿಲ್ಲಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕೆಲ ಜನ ನೋಡಿದಿರಾ, ಪ್ರಾರ್ಥನೆ ಮಾಡಿದ್ವಿ, ಬಿಡುಗಡೆ ಆಯ್ತು, ಮತ್ತೆ ಆ ಸಮಸ್ಯೆ ಬಂದಿದೆ. ಇಷ್ಟು ದಿನ ಇರಲಿಲ್ಲ, ಪ್ರಾರ್ಥನೆ ಮಾಡಿದ್ವಿ, ಒಂದು 6 ತಿಂಗಳು ಇರಲಿಲ್ಲ, ಮತ್ತೆ ಅದೇ ಸಮಸ್ಯೆ ಬರ್ತಾ ಇದೆ. ನೀವು ಕೊಡುವಾಗ ಗೇಟ್ ಸರಿ ಕೊಟ್ಟಿಲ್ಲ ಅಂತ. ನೀವು ಕೊಡುವಾಗ ಬಿಸಿ ಬಿಸಿ ಕಚಾಯ ಸರಿಗೆ ಕೊಟ್ಟಿಲ್ಲ. ನೀವು ದೇವರಲ್ಲಿದ್ದುಕೊಂಡು ನೀವು ಸರಿಯಾಗಿ ಕೊಟ್ಟುಬಿಟ್ರೆ ನೆಕ್ಸ್ಟ್ ಆ ಹೋರಾಟ ನಿಮ್ಮ ಚರಿತ್ರೆಯಲ್ಲೇ ಇರಲ್ಲ. ಹಂಗಂದೇಳ್ಬಿಟ್ಟು ಹೋರಾಟ ಇಲ್ವಾ? ಅದು ಬರಲ್ಲ, ಬೇರೆ ಬರುತ್ತೆ. ಅದು ಬರಲ್ಲ, ಅದು ಸೋದೋಯ್ತು, ನೀನ್ ಜಯಿಸ್ಬಿಟ್ಟೆ, ಅದು ಗೊತ್ತು, ಮತ್ತೆ ಹೋದ್ರೆ ಸೋಲು. ಅದು ಬರಲ್ಲ, ಅದು ಹೊಂಟೋಯ್ತು. ಈಗ ರೋಗ ಬಂತು, ರೋಗಕ್ಕೂ ಸರಿ ಕೊಡ್ಬೇಕು ನೀನು. ಈಗ ರೋಗನೇ ಹೊಂಟೋಯ್ತು, ಮತ್ತೆ ನೆಕ್ಸ್ಟ್ ರೋಗ ಬರಲ್ಲ, ಯಾಕೆ? ಜಯಿಸ್ಬಿಟ್ಟೆ ನೀನು, ಅದು ಓಡೋಯ್ತು ಬಿಟ್ಟು ನಿನ್ನ. ನೆಕ್ಸ್ಟ್ ಕಣ್ಣೀರು ಬರ್ತದೆ, ದುಃಖ ಬರ್ತದೆ, ಜಗಳಗಳು ಬರ್ತದೆ, ಗಲಿಬಿಲಿಗಳು ಬರ್ತದೆ. ಅದನ್ನೆಲ್ಲ ಹೊಡೆದು ಓಡಿಸ್ತಾ ಇರ್ಬೇಕು. ನೆಕ್ಸ್ಟ್ ಅವುಗಳು ನಿಮ್ಮ ಹತ್ರ ಬರಕ್ಕೆ ಭಯ ಪಡ್ತವೆ. ಇವರು ಸಾಧಾರಣವಾದವರಲ್ಲ. ನನ್ನ ನಿರಾಯುಧನಾಗಿ ಮಾಡಿದಂಥ ಯೇಸು ಇವರುಗಳಿಗೆ ಸರ್ವಾಯುಧ ಕೊಟ್ಬಿಟ್ಟಿದ್ದಾನೆ. ಈ 5 ಜನನ ಹೊಡಿತಾ ಇದ್ರೆ ನನ್ನ ಕೈಲಿ ಶಕ್ತಿ ಇಲ್ಲ, ಬರ್ತವೆ, ಬಂದರೂ ಕೂಡ ಸೋತೋಗಿರೋದು ಬರಲ್ಲ. ಯಾವ್ದು ಏಟುಗಳು ಬಿದ್ದಿಲ್ವೋ ಅವುಗಳು ಬರ್ತವೆ, ಏಟು ತಿಂದಿರೋದು ನಿಮ್ಮ ಹತ್ರಕ್ಕೆ ಬರಲ್ಲ. ಅದಕ್ಕೆ ವಾಕ್ಯ ಬೀಳ್ತದೆ, ನೀನು ಗೂಡಾರದ ಸಮೀಪಕ್ಕೂ ಬರಲ್ಲ ಅಂತ. ಅಂದ್ರೆ ನೀನು ಎಲ್ಲಿರಬೇಕು? ದೇವರಲ್ಲಿರಬೇಕು. ದೇವರಲ್ಲಿ ಇದ್ದುಕೊಂಡು ಅವುಗಳನ್ನ ಎದುರಿಸಬೇಕು, ಅವುಗಳ ಮೇಲೆ ನೀನು ಯುದ್ಧ ಮಾಡಬೇಕು, ಅವುಗಳ ಮೇಲೆ ನೀನು ಫೈಟ್ ಮಾಡಬೇಕು. ಆವಾಗ ಅದು ನಿಮ್ಮನ್ನು ಬಿಟ್ಟು ಓಡೋಗ್ತದೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇದೊಂದೇ ಒಂದು ಆಲೋಚನೆ ಇಲ್ಲ, ನಿಲ್ಲಿಸ್ತೀನಿ. ನಮ್ಮೆಲ್ಲರಿಗೂ ದಾವೀದನ ಗೊತ್ತು. ಹಂಗಂತೇಳ್ಬಿಟ್ಟು ನಾನು ಗೋಲಿಯಾತನ ಹತ್ರ ಹೋಗಲ್ಲ. ಅದು ಹೇಳಿ ನೀ ಕೇಳಿ ಕೂದಲೆಲ್ಲ ಬೆಳಗಾಗ್ತಾ ಇದೆ. ಈಗ ಈ ದಾವೀದನು ದೇವರಿಂದ ಅಭಿಷೇಕಿಸಲ್ಪಟ್ಟು ದೇವರ ಆತ್ಮದಲ್ಲಿ ತುಂಬಲ್ಪಟ್ಟಿರ್ತಾನೆ. ಅದಕ್ಕಿಂತ ಮುಂಚೆ ಸೌಲ ಅಭಿಷಕ್ತನಾಗಿರ್ತಾನೆ, ರಾಜನಾಗಿರ್ತಾನೆ. ದೇವರಿಗೆ ಅವಿದ್ಯನಾಗಿ ನಡೆಯುವಾಗ, ದೇವರ ಮಾತುಗಳನ್ನು ಆಜ್ಞೆಗಳನ್ನು ಬಿಟ್ಟು ನಡೆಯುವಾಗ, ದೇವರಿಗೆ ಬೇಸರವಾಗಿ ನೋವಾಗಿ ಹೃದಯದಲ್ಲಿ ನೊಂದುಕೊಂಡು ಯಾಕ್ತಾನ ನೀವನ್ನ ಆರಿಸ್ಕೊಂಡ್ಬಿಟ್ಟು, ಯಾಕ್ತಾನ ನೀವನ್ನ ಅಭಿಷೇಕ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ದೇವರೇನು ಮಾಡ್ತಾರೆ? ನೊಂದುಕೊಂಡು ಅವನನ್ನು ಆ ಸ್ಥಾನದಿಂದ ಕೆಳಗಡೆ ತಳ್ತಾರೆ ಅಥವಾ ತೆಗೆದಾಕ್ತಾರೆ. ತೆಗೆದಾಕಿದ ತಕ್ಷಣವೇ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮ ಅವನ ಒಳಗಡೆ ಬರುತ್ತೆ. ದೇವರಿಂದ ಕಳಿಸಲ್ಪಟ್ಟ ದೇವರ ಆತ್ಮ ದಾವೀದನಿಗೆ ಬರುತ್ತೆ. ದೇವರಿಂದ ಕಳಿಸಲ್ಪಟ್ಟ ದುರಾತ್ಮ ಸೌಲನ ಮೇಲೆ, ದೇವರಿಂದ ಕಳಿಸಲ್ಪಟ್ಟ ದೇವರ ಆತ್ಮ ದಾವೀದನ ಮೇಲೆ. ಹಂಗಂತ ಹೇಳ್ಬಿಟ್ಟು ದೇವರಿಂದ ಕಳಿಸಿದ ಹೇಳ್ಬಿಟ್ಟು ಪರಲೋಕದಲ್ಲಿ ದುರಾತ್ಮಗಳು ಇಟ್ಕೊಂಡಿಲ್ಲ ನನ್ನ ದೇವರು. ಪರಲೋಕದಲ್ಲಿ ದುರಾತ್ಮ ಇಲ್ಲ. ಪರಿಶುದ್ಧವಾಗಿರೋ ಜಾಗದಲ್ಲಿ ಕತ್ಲಿರಕ್ಕಾಗಲ್ಲ, ಬೆಳಕಿರೋ ಜಾಗದಲ್ಲಿ ಕತ್ಲಿರಕ್ಕಾಗಲ್ಲ. ಮತ್ತೆ ಈ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮ ಯಾವುದು? ಈ ಭೂಲೋಕದಲ್ಲೇ ಇದ್ದಿದ್ದು. ದೇವರು ಅವುಗಳನ್ನ ಅಭಿಷೇಕ ಮಾಡಿ ನೀ ಬರಬಾರ್ದು ಅಂತ ಹೇಳಿ ಅವುಗಳನ್ನ ದೇವರು ತಡೆ ಮಾಡಿ ಇಟ್ಟಿದ್ರು. ದೇವರ ಆತ್ಮವನ್ನ ಸುರಿಸಿದ್ದೇನೆ, ನೀ ಒಳಗಡೆ ಬರೋ ಚಾನ್ಸೇ ಇಲ್ಲ, ನೀ ದೂರದಲ್ಲಿರ್ಬೇಕಂತ ಕಟ್ಲೆ ಕೊಟ್ಟಿದ್ನು. ಈಗ ಇವನಲ್ಲಿ ದೇವರ ಆತ್ಮ ಬಿಟ್ಟು ಹೋದ ಮೇಲೆ ದೇವರು ಅವುಗಳಿಗೆ ಹೇಳ್ತಾರೆ, ನೀ ಇವಾಗ ಹೋಗ್ರಿ, ಈಗ ನೀವು ಹೋಗ್ರಿ. ಈಗ ಈ ದುರಾತ್ಮ,
ಇವನ ಒಳಗಡೆ, ಯಾರ ಒಳಗಡೆ? ಸೌಲನ ಒಳಗಡೆ ಬರುವಾಗ, ಯಾವಾಗ ಸೌಲನ ಒಳಗಡೆ ಈ ದುರಾತ್ಮ ಹೆಚ್ಚಾಗುತ್ತೋ ಆವಾಗ ಈ ಸೌಲನ ಮಾಡ್ತಾನೆ, ಈಟಿಯನ್ನು ತೆಗೆದುಕೊಳ್ತಾನೆ. ಯಾರನ್ನ ಹೊಡೆಯುವುದಕ್ಕಾಗಿ? ದೇವರ ಸರ್ವಾಯುಧವನ್ನು ಧರಿಸಿಕೊಂಡಿರುವನು, ದೇವರ ಆತ್ಮವನ್ನು ಹೊಂದಿಕೊಂಡಿರುವನು, ದೇವರ ಕೃಪೆಯನ್ನು ಹೊಂದಿಕೊಂಡಿರುವನು, ದೇವರಿಂದ ನೇಮಿಸಲ್ಪಟ್ಟವನು, ದೇವರ ಅಭಿಷೇಕದಲ್ಲಿ ಅಭಿಷೇಕಿಸಲ್ಪಟ್ಟವನು. ಇವನಿಗೆ ವಿರೋಧವಾಗಿ, ಈ ಅಭಿಷೇಕನಿಗೆ ವಿರೋಧವಾಗಿ, ಈ ದೇವರ ದಾಸನಿಗೆ ವಿರೋಧವಾಗಿ, ಈ ರಾಜನಿಗೆ ವಿರೋಧವಾಗಿ, ಈ ದೇವರಿಂದ ಆರಿಸಲ್ಪಟ್ಟ ಈ ರಾಜನ ಅಭಿಷೇಕ ಮಾಡಲ್ಪಟ್ಟ ಇವನಿಗೆ ವಿರೋಧವಾಗಿ ಸೌಲನು ಈಟಿನ ತೆಗೆದುಕೊಂಡು ಎಸೆಯುವಾಗ, ಬಾಣವನ್ನು ತೆಗೆದುಕೊಂಡು ಎಸೆಯುವಾಗ ಸ್ವರ್ಗದ ದೇವರು ಅವನ ತಪ್ಪಿಸಿದರು. ಸ್ವರ್ಗದ ದೇವರನ್ನು ತಪ್ಪಿಸಿದ್ರು. ಅವನ ಪ್ರಾಣ ತೆಗಿಬೇಕಂತ ನೋಡುವಾಗ ಆ ದುರಾತ್ಮ ದೇವರ ಆತ್ಮವನ್ನು ಹೊತ್ತುಕೊಂಡು ಹೋಗುವಂತ ದಾವೀದನ ಸಾಯಿಸಬೇಕಂತ ನೋಡುವಾಗ ಸ್ವರ್ಗ ಒಪ್ಪಿಲ್ಲ. ಹಲ್ಲೆಲೂಯಾ. ಸೌಲ ದಾವೀದ ಸಾಯ್ಬೇಕು, ಅವನ ಸಾಯಿಸ್ಬಿಡ್ಬೇಕು, ಅವನು ಇಲ್ದ್ರಂಗ್ ಮಾಡ್ಬಿಡ್ಬೇಕಂತ ಹೇಳ್ಬಿಟ್ಟು ದುರಾತ್ಮ ಈಟಿ ತೆಗೆದುಕೊಂಡು ಎಸೆಯುವಾಗ ಆ ಕ್ಷಣ ಮಾತ್ರದಲ್ಲೇ ನನ್ನ ದೇವರು ತಪ್ಪಿಸಿದ್ರು. ಯಾಕೆ? ದಾವೀದ ಸಾಯಬೇಕಾದವನಲ್ಲ, ನಾನು ಕೊಟ್ಟಿರುವಂತ ಆ ಅಧಿಕಾರ ಅವನು ಸಾಯೋವರೆಗೂ ಇರಬೇಕು. ನಾನು ಕೊಟ್ಟಿರೋ ಸಿಂಹಾಸನ ಅವನು ಸಾಯೋವರೆಗೂ ಇರಬೇಕು. ನಾನು ಕೊಟ್ಟಂತ ಅಭಿಷೇಕ ನಾನು ಹೇಳೋವರೆಗೂ ಇರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದುರಾತ್ಮಗಳು ಫೈಟ್ ಮಾಡುತ್ತೆ, ದುರಾತ್ಮಗಳು ಈಟಿ ಎಸೀತೆ. ಆದ್ರೆ ನಿನ್ನ ಒಳಗಡೆ ದೇವರ ಆತ್ಮ ಇದ್ರೆ, ನೀನ್ ದೇವರ ಆತ್ಮನ ಒಳಗಡೆ ಇದ್ರೆ ನಿನ್ನನ್ನ ಯಾವ ಈಟಿ ಮುಟ್ಟಕ್ಕಾಗಲ್ಲ, ಯಾವ ಆಯುಧ ಮುಟ್ಟಕ್ಕಾಗಲ್ಲ, ಯಾವ ಬಾಣ ಮುಟ್ಟಕ್ಕಾಗಲ್ಲ, ಯಾವ ಮನುಷ್ಯನ ಮುಟ್ಟಕ್ಕಾಗಲ್ಲ, ಯಾವ ಅಧಿಕಾರಿ ಮುಟ್ಟಕ್ಕಾಗಲ್ಲ, ಯಾವ ದೇಶದ ಶಕ್ತಿ ಕೂಡ ನಿನ್ನ ಮುಟ್ಟಕ್ಕಾಗಲ್ಲ. ಕಾರಣ ನಿನ್ನ ಒಳಗಡೆ ಇರುವಂತವನು ಭಯಂಕರನಾಗಿದ್ದಾನೆ. ಅವನು ಭಯಂಕರನಾಗಿದ್ದಾನೆ. ಅವನು ನಿನ್ನ ಒಳಗಡೆ ಇರೋವರೆಗೂ ನೀನ್ ಸೇಫ್ ಆಗಿರ್ತಿ. ಮತ್ತೆ ವಾಕ್ಯ ಸುಳ್ಳು ಹೇಳುತ್ತಾ? ಪರಾತ್ಪರನ ಮೊರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನೆ. ಹಲ್ಲೆಲೂಯಾ. ಪರಾತ್ಪರನ ಮೊರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನೆ. ಹಲ್ಲೆಲೂಯಾ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಅವನೇ. ಹಲ್ಲೆಲೂಯಾ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೈಗಳಲ್ಲಿ ಎತ್ತಿಕೊಂಡು ನಡೆಸುವಂಥ ದೈವ ಕೃಪೆ ನಿನ್ನ ಸಂಗಡ ಇರುವಾಗ, ಸರ್ವ ಆಯುಧಗಳನ್ನು ಕೊಟ್ಟಿರುವಂಥ ದೈವ ಕೃಪೆ ನಿನ್ನ ಸಂಗಡ ಇರುವಾಗ, ಎಲ್ಲ ಅಧಿಕಾರ ನನ್ನ ಕೊಡಲ್ಪಟ್ಟಿದೆ, ನೀನು ಭಯ ಪಡಬೇಡ ಅಂತ ದೇವರು ಹೇಳ್ತಾ ಇರುವಾಗ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಮೇಲೆ ನಿನ್ನ ಮೇಲೆ ಇರುವಂಥ ಅಭಿಷೇಕ, ರೇ ಯಾರ ಮೇಲೆ ಅಭಿಷೇಕ ಇದೆಯೋ ಕೇಳಿಸ್ಕೊಳ್ರಿ, ಯಾರ ಮೇಲೆ ಅಭಿಷೇಕ ಇದೆಯೋ ಅಂತ ಭಕ್ತರ ಮರಣ ದೇವರ ಕೈಯಲ್ಲಿ. ಯಾರ ಮೇಲೆ ಅಭಿಷೇಕ ಇದೆಯೋ ಅವನನ್ನ ಯಾವ ಶಕ್ತಿ ಕೂಡ ಜಯಿಸಕ್ಕಾಗಲ್ಲ, ಯಾವ ಶಕ್ತಿ ಕೂಡ ಸೋಲ್ಸಕ್ಕಾಗಲ್ಲ. ಅವನ ಮೇಲಿರುವಂತ ಅಭಿಷೇಕ ಅದು ದೇವರ ಅಭಿಷೇಕ, ಉನ್ನತನ ಅಭಿಷೇಕ, ರಾಜಾದಿ ರಾಜನ ಅಭಿಷೇಕ, ಸರ್ವಶಕ್ತಿ ಉಳ್ಳ ಓ ಮಹಾಮಂತ್ರಿಯಾಗಿರುವ ದೇವರ ಅಭಿಷೇಕ. ನಿನ್ ಮೇಲೆ ಅಭಿಷೇಕ ಯಾವಾಗ ಬಂದು ಬಿತ್ತೋ, ನಿನ್ ಮೇಲೆ ಅಭಿಷೇಕ ಯಾವಾಗ ಬಂದು ಬಿತ್ತೋ ಅವಾಗ ದೇವರು ನಿನ್ ಸ್ವಂತ ಆಗ್ಬಿಟ್ಟೆ. ಅಲ್ಲೋ ಯಾವಾಗ ಅಭಿಷೇಕ ನಿನ್ನ ಮೇಲೆ ದೇವರ ಅಭಿಷೇಕ ಬಿತ್ತೋ ಅವಾಗ ನೀನ್ ದೇವ್ರ ಸ್ವತ್ತ ಆಗ್ಬಿಟ್ಟೆ. ದೇವರನ್ನ ಮುಟ್ಟಕ್ಕೆ ಯಾರ ಕೈಯಿಂದ ಆಗತ್ರಿ? ದೇವರನ್ನ ಕೆಣಕಕ್ಕೆ ಯಾರಿಂದ ಆಗತ್ರಿ? ದೇವರ ಕೈಯಲ್ಲಿರೋದನ್ನ ಮುಟ್ಟಕ್ಕೆ ಯಾರ ಕೈಯಿಂದ ಆಗ್ತಿದ್ರಿ? ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅವನ್ ತಳ್ಳಲ್ಪಟ್ಟವನ, ಅವನ್ ಸೋಲಲ್ಪಟ್ಟವನ, ಅವನು ನಿರಾಯುಧನ, ಅವನ್ ಜಜ್ಜಲ್ಪಟ್ಟವನ. ಓ ನನ್ನ ದೇವರ ಸರ್ವಾಯುಧಗಳು ನಮಗೆ ಕೊಟ್ಟಿದ್ದಾನೆ. ಎಲ್ಲ ಅಧಿಕಾರವು ಅವನಿಗಿದೆ, ಅವನ ಮಕ್ಕಳು ನಾವು, ಅಧಿಕಾರ ನಮಗೇನೆ.
ಹಲ್ಲೆಲೂಯಾ. ನೀವು ಅಪ್ಪನ ಒಳಗಡೆ ಇದ್ದುಕೊಂಡು ಅವನ್ನ ಎದುರಿಸ್ರಿ, ಅವನ್ ನಿಮ್ಮನ್ನ ಬಿಟ್ಟು ಓಡೋಗ್ತಾನೆ. ಅಲ್ಲಿ ವಾಕ್ಯ ಹೇಳ್ತದೆ, ನೀವು ದೇವರ ಹತ್ತಿರಕ್ಕೆ ಬನ್ರಿ, ಆಗ ಅವನು ನಿಮ್ಮನ್ನ ಬಿಟ್ಟು, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ದೇವರು ನಿಮ್ಮ ಹತ್ತಿರಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವು ಎದುರಿಸುವಂತವರಾಗಿರ್ಬೇಕು, ಎದುರುಕೊಳ್ಳೋವರಲ್ಲ, ಭಯ ಪಡೋರಲ್ಲ, ಭಯ ಪಡಿಸೋರಾಗಿರ್ಬೇಕು. ಹೋದ್ರೆ ಸರಿ ಇಲ್ಲ ಬೆಂಕಿ ಹಾಕ್ತೀನಿ, ಹೋದ್ರೆ ಸರಿ ಇಲ್ಲ ಕಟ್ಲೆ ಕೊಡ್ತೀನಿ, ನಿನ್ ಬಾಲ ನಾಶ ಆಗಲಿ ಅಂತ. ಹೋದ್ರೆ ಸರಿ ಇಲ್ಲ ನೀನು ಯೇಸುವಿನ ನಾಮದಲ್ಲಿ ಹೊಡೆದಾಗ ಹಿಂಗ ಭಯ ಪಡಿಸ್ಬೇಕು ನಾವು. ಈ ರೀತಿ ನಾವು ಮಾತಾಡುವಾಗ ಅವನ್ ಭಯ ಪಡಬೇಕಾದ್ರೆ ನಿನ್ನ ಬಾಯಿ ಪರಿಶುದ್ಧವಾಗಿರ್ಬೇಕು. ಆಗ ವಾಕ್ಯ ಹೇಳ್ತದೆ, ನಿನ್ನ ಬಾಯಲ್ಲಿ ಜೀವವೂ ಮರಣವೂ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವವು ಮರಣವು ನಿನ್ನ ನಾಲಿಗೆಯಲ್ಲಿರ್ಬೇಕು. ನೀನ್ ಕಟ್ಲೆ ಕೊಟ್ರೆ ಅದು ನಡಿಬೇಕು. ಅದು ನಡಿಬೇಕಾದ್ರೆ ನೀನ್ ದೇವರಲ್ಲಿರ್ಬೇಕು, ದೇವರ ಒಳಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೇನಾದ್ರೂ ನಿಮ್ಮನ್ನ ಕಷ್ಟಗಳ ಮೇಲೆ ಕಷ್ಟ, ಅದೇ ಸಮಸ್ಯೆ, ಅದೇ ದರಿದ್ರ, ಅದೇ ಹೋರಾಟ, ಅದೇ ಇದ್ರೆ ತಿಳ್ಕೊಳ್ಬೇಕು, ಇನ್ನು ನೀವು ಸರಿಯಾಗಿ ಎದುರಿಸಿಲ್ಲ ಅಂತ. ನೀವು ಸರಿಗೆ ಎದುರಿಸ್ಬೇಕಾದ್ರೆ ನೀವು ದೇವರ ಒಳಗಡೆ ಇರಬೇಕು. ದೇವರ ಒಳಗಡೆ ಇನ್ನು ಸರಿಗಿಲ್ಲ ಅಂತ. ಇವತ್ತು ಯಾರಾದರೂ ದೇವರ ಒಳಗಡೆ ಸರಿಯಾಗಿ ಇಲ್ಲದೆ ಇದ್ರೆ ಇವತ್ತು ದೇವರ ಒಳಗಡೆ ಬಂದುಬಿಡ್ರಿ, ದೇವರ ಒಳಗಡೆ ನಿಂತ್ಕೊಂಡ್ಬಿಡ್ರಿ. ದೇವರಲ್ಲಿ ನಿಂತ್ಕೊಂಡು ನೀನು ಎದುರಿಸು, ಆವಾಗ ಅದು ನಿನ್ನ ಬಿಟ್ಟು ಹೋದ್ರೆ ಮತ್ತೆ ನಿನ್ನ ಹತ್ರಕ್ಕೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಿನಗೆದುರಾಗಿ ಕಲ್ಪಿಸುವ ಯಾವ ಆಯುಧವು ನಿನಗೆ ಫಲಿಸಲ್ಲ. ನಿನಗೆದುರಾಗಿ ಕಲ್ಪಿಸಿದ ಯಾವ ಆಯುಧವು ನಿನಗೆ ಜಯಿಸಲ್ಲ, ನಿನ್ನನ್ನು ಜಯಿಸಲ್ಲ. ಯಾಕಂದ್ರೆ ನಿನ್ನ ಒಳಗಡೆ ಇರುವಂತವನು ಸೋತವನಲ್ಲ, ನಿನ್ನ ಒಳಗಡೆ ಇರುವಂತವನು ಜಯಿಸಿರೋನು. ನಿನ್ನ ಒಳಗಡೆ ಇರೋವರೆಗೂ ಯಾವ ಸೈತಾನನ ಆಯುಧಗಳು ನಿನ್ನ ಜಯಿಸಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನನ್ನ ಒಳಗಡೆ ಇರ್ರಿ, ನಾನು ಜಯಿಸಿದ್ದೀನಿ, ಅದಕ್ಕೋಸ್ಕರ ನೀವು ನನ್ನ ಒಳಗಡೆ ಇರ್ರಿ, ನಾನು ನಿಮ್ಮ ಒಳಗಡೆ ಇರ್ತೀನಿ. ಆವಾಗ ನಿಮ್ಮನ್ನು ಯಾವ ಆಯುಧಗಳು ನಿಮ್ಮನ್ನು ಜಯಿಸಲ್ಲ. ನೀವು ಅವುಗಳನ್ನ ಎದುರಿಸ್ತೀರಿ, ಅದು ನಿಮ್ಮನ್ನು ಬಿಟ್ಟು ಓಡೋಗುತ್ತೆ. ಸರ್ವಶಕ್ತನ ದೇವರು ಇಲ್ಲಿವರೆಗೂ ಮಾತಾಡಿ ಬಲಪಡಿಸಿ ನಡೆಸಿದಕ್ಕಾಗಿ ಸ್ತೋತ್ರ. ಮರಣಕ್ಕಾಗ್ಲಿ, ಹೋರಾಟಕ್ಕಾಗ್ಲಿ, ಸಮಸ್ಯೆಗಳಿಗಾಗಿ, ದುಷ್ಟನ ಕ್ರಿಯೆಗಳಿಗೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಸ್ತೋತ್ರಪ್ಪ. ಯಾಕೆಂದ್ರೆ ಸರ್ವ ಆಯುಧಗಳು ನೀವು ನನಗೆ ಕೊಟ್ಟಿದ್ದೀರಿ. ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿದೆ, ಮರಣ ಜೀವ ನಿಮ್ಮ ಕೈಯಲ್ಲಿದೆ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನೀವೇ ಹೋಗಕ್ಕೆ ಹೇಳಿದಿ ಬಂದಿದ್ದೀವಿ. ಸ್ತೋತ್ರ, ಮಹಿಮೆ ನಿಮ್ಮ ಮಾತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ. ಇಲ್ಲಿವರೆಗೂ